ಏನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಕೂಡ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಬಲಗೈನ ಮೇಲೆ ಕೆತ್ತೋಣ, ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರು ನೆನಪು ಮಾಡ್ತೀರಾ? ಓದು ಮಂಗಳವಾರ ಯಾವ ವಿಷಯದ ಕುರಿತಾಗಿ ನಾವು ಧ್ಯಾನ ಮಾಡಿದ್ವಿ? ಮರೆತು ಬಿಟ್ಟಿದ್ದೀರಿ? ಹಲ್ಲೆಲೂಯಾ. 4 P's ಅಂದರೆ ಕುಂಬಾರನ ಮನೆಗೆ ದೇವರು ಯಾರನ್ನು ಹೋಗೆಂಬುದಾಗಿ ಹೇಳಿದರು? ಯಾರನ್ನು ಹೋಗಂತ ಹೇಳಿದರು? ಮರೆತು ಬಿಟ್ರಿ, ಎಲ್ಲರೂ ಮರ್ತೀರಿ. ಹಲ್ಲೆಲೂಯಾ. ಯೆರೆಮೀಯನಿಗೆ ದೇವರು ಹೇಳಿದರು, ಕುಂಬಾರನ ಮನೆಗೆ ನೀನು ಇಳಿದು ಹೋಗು. ಹಲ್ಲೆಲೂಯಾ. ಆ ಕುಂಬಾರನ ಮನೆಗೆ ನೀನು ಇಳಿದು ಹೋದರೆ ನಾನು ನಿನ್ನ ಸಂಗಡ ಮಾತಾಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ 4 ಆತ್ಮಿಕ ಸತ್ಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಮೊದಲನೇದಾಗಿ, ಕುಂಬಾರನು ಏನು ಮಾಡ್ತಾನೆ? ಯೋಜನೆಯನ್ನು ಸಿದ್ಧ ಮಾಡ್ತಾನೆ. ಪ್ರಿಯರೇ, ದೇವರು ನನಗಾಗಿ ನಿನಗಾಗಿ ಒಂದು ಒಳ್ಳೆಯ ಯೋಜನೆಯನ್ನು ಸಿದ್ಧಪಡಿಸಿದ್ದಾನೆ. ಹಲ್ಲೆಲೂಯಾ. ದೇವರು ಒಂದು ಸಂಕಲ್ಪವನ್ನು ಮಾಡಿದಾತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎರಡನೇದಾಗಿ ನಾವು ನೋಡಿದವರಾಗಿದ್ದೇವೆ, ಕುಂಬಾರನು ಏನು ಮಾಡ್ತಾನ್ರಿ? ಆ ಮಣ್ಣಿನಲ್ಲಿರ್ತಕ್ಕಂಥ ಕಲ್ಮಶವನ್ನು ತೆಗೆದು ಹಾಕ್ತಾನೆ, ಬೇಡವಾಗಿರ್ತಕ್ಕಂಥ ವಸ್ತುಗಳನ್ನು ತೆಗೆದು ಹಾಕ್ತಾನೆ. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡಿದ್ದೇವೆ, ಹೊರಗಡೆ ಹೋಗಿ ಅಷ್ಟೊತ್ತಾದ್ರೂ ಮಾತಾಡಿ. ಹಲ್ಲೆಲೂಯಾ. ಮೂರನೇದಾಗಿ ಕುಂಬಾರನ ಏನು ಮಾಡ್ತಾನೆ? ಹಲ್ಲೆಲೂಯಾ. ಏನು ಮಾಡ್ತಾನೆ? ಶುದ್ಧೀಕರಣ ಆದಮೇಲೆ ಏನು ಮಾಡ್ತಾನೆ? ಅದನ್ನು ಪಾತ್ರೆಯನ್ನು ತಯಾರು ಮಾಡ್ತಾನೆ. ತಯಾರು ಮಾಡುವಂಥ ಸಂದರ್ಭದಲ್ಲಿ ಕೆಲವು ಪಾತ್ರೆಗಳು ಏನಾಗ್ತಾ ಇರ್ತವೆ? ಒಡೆದು ಹೋಗ್ತಾ ಇರ್ತವೆ. ಹಲ್ಲೆಲೂಯಾ. ಪುನಃ ಮತ್ತೆ ಏನು ಮಾಡ್ತಾನೆ? ಅವುಗಳನ್ನು ಕೆಟ್ಟು ಹೋಗಿರುವಂಥದ್ದನ್ನು ಪುನಃ ಏನು ಮಾಡ್ತಾನೆ? ಕಟ್ಟುತ್ತಾನೆ. ಹಲ್ಲೆಲೂಯಾ. ಕೊನೆಯದಾಗಿ ನಾವು ನೋಡಿದಂಥವರಾಗಿದ್ದೇವೆ, ಆ ಕುಂಬಾರ ನನ್ನ ಜೀವಿತದಲ್ಲಿ ಒಂದು ಒಳ್ಳೆಯ ವಾಗ್ದಾನವನ್ನು ಏನು ಮಾಡಿದ್ದಾನೆ? ಇಟ್ಟಿದ್ದಾನೆ. ಅದನ್ನು ನೆರವೇರಿಸಲು ಶಕ್ತನಾಗಿದ್ದಾನೆ. ಆತ್ಮಿಕ ಕುಂಬಾರನಾಗಿರುವ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಅನೇಕ ಅಂಶಗಳನ್ನು ನಾವು ಮಂಗಳವಾರ ದಿನ ಅಯ್ಯಮ್ಮಕ್ಕ ಅವ್ರ ಮನೆಯಲ್ಲಿ ನಾವು ನೋಡಿದ್ದೇವೆ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಕೀರ್ತನೆಗಳು 40 44ನೇ ಅಧ್ಯಾಯ ಮೊದಲನೇ ವಾಕ್ಯದಿಂದ. ದೇವರೇ, ಪೂರ್ವ ಕಾಲದಲ್ಲಿ ನಮ್ಮ ಪಿತೃಗಳ ದಿನದಲ್ಲಿ ನೀನು ನಡೆಸಿದ ಮಹತ್ ಕಾರ್ಯಗಳ ವಿಷಯವನ್ನು ಕೇಳಿದ್ದೇವೆ, ಅವರೇ ನಮಗೆ ತಿಳಿಸಿದರು. ನಿನ್ನ ಹಸ್ತವೇ ಈ ದೇಶದಲ್ಲಿದ್ದ ಜನಾಂಗಗಳನ್ನು ಹೊರಡಿಸಿ ನಮ್ಮ ಪಿತೃಗಳನ್ನೇ ನೆಲೆಗೊಳಿಸಿದೆ. ನೀನು ಆ ಅನ್ಯ ಜನಗಳನ್ನು ತೆಗೆದುಬಿಟ್ಟು ನಮ್ಮವರನ್ನು ಹಬ್ಬಿಸಿದ್ದಿ. ನಮ್ಮ ಪಿತೃಗಳಿಗೆ ಕತ್ತಿಯೇ ಈ ದೇಶವನ್ನು ಸ್ವಾಧೀನ ಮಾಡಿಕೊಡಲಿಲ್ಲ, ಅವರ ಭುಜಬಲವೇ ಅವರಿಗೆ ಜಯ ಕೊಡಲಿಲ್ಲ. ನಿನ್ನ ಭುಜಬಲ, ಹಸ್ತ, ಪ್ರಸನ್ನತೆ ಇವೇ ಅವರಿಗೆ ಜಯವನ್ನುಂಟು ಮಾಡಿದವು. ನಿನ್ನ ಒಲುಮೆ ಅವರಿಗಿತ್ತಲ್ಲ. ದೇವರೇ, ನೀನೇ ನನ್ನ ಅರಸನು, ಯಾಕೋಬ ವಂಶಕ್ಕೆ ಜಯಪ್ರದನಾಗು. ನಿನ್ನ ಸಹಾಯದಿಂದಲೇ ವೈರಿಗಳನ್ನು ಕೆಡವಿ ಬಿಡುವೆವು ಎಂಬುದಾಗಿ ಕೀರ್ತನೆಯಲ್ಲಿ ಕೋರಾಹಿಯನು ಏನು ಮಾಡ್ತಾ ಇದ್ದಾನೆ? ಕೀರ್ತನೆಯನ್ನು ರಚಿಸ್ತಾ ಇದ್ದಾನೆ. ಇವತ್ತಿನ ದಿನದಲ್ಲಿ ಅಂಶ ಏನಂದರೆ, ಯಾಕೆ ಅದ್ಭುತಗಳು ಪೂರ್ವಕಾಲದಲ್ಲಿ ನಡೆದ ರೀತಿಯಲ್ಲಿ ಇವತ್ತಿನ ದಿನದಲ್ಲಿ ಅನೇಕರ ಜೀವಿತದಲ್ಲಿ ಅದ್ಭುತಗಳನ್ನು ಕಾಣಲಾರದೆ ಇದ್ದಾರೆ? ಯಾಕೆ ಅದ್ಭುತವನ್ನು ನಾವು ದೇವರಿಂದ ಹೊಂದಿಕೊಳ್ಳಬೇಕು? ನಮ್ಮ ಪೂರ್ವಿಕರು ಆ ರೀತಿಯಾಗಿ ಹೊಂದಿದ್ರು. ಅಯ್ಯೋ, ಅವ್ರ ಮನೆಯಲ್ಲಿ ಅದ್ಭುತ ಕಾರ್ಯ ನಡೀತು, ಇವ್ರ ಮನೆಯಲ್ಲಿ ನಡೀತು, ಅವ್ರ ಜೀವಿತದಲ್ಲಿ ನಡೀತು. ಯಾಕೆ ನಮ್ಮ ಜೀವಿತದಲ್ಲಿ ಅದ್ಭುತ ನಡೀತಾ ಇಲ್ಲ? ಪವಾಡ ನಮ್ಮ ಜೀವಿತದಲ್ಲಿ ನಡೀತಾ ಇಲ್ಲ, ಅದ್ಭುತ ಕಾರ್ಯ ನಮ್ಮ ಜೀವಿತದಲ್ಲಿ ನಡೀತಾ ಇಲ್ಲ ಅಂತೇಳಿ ಅನೇಕರು ಏನು ಮಾಡ್ತಾ ಇರ್ತಾರೆ? ಹೇಳ್ತಾ ಇರ್ತಾರೆ, ಅಂದುಕೊಳ್ತಾ ಇರ್ತಾರೆ. ಕೆಲವರು ಕೇಳಿ ಅದನ್ನು ಅಂದುಕೊಂಡ್ರೆ, ಕೆಲವರು ನೋಡಿ ಅಂದುಕೊಳ್ಳುವಂಥವರಾಗಿರ್ತಾರೆ. ಪ್ರೇರೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿಯೂ ಕೂಡ ಇಸ್ರಾಯೇಲ್ಯರು ಆ ಒಂದು ಇಸ್ರಾಯೇಲ್ ದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ
ಪೂರ್ವಿಕರನ್ನ ದೇವರು ಯಾವ ರೀತಿಯಾಗಿ ಐಗುಪ್ತ ದೇಶ ಎನ್ನುವಂಥ ಪಾಪದ ಸೆರೆಯಿಂದ ಬಿಡುಗಡೆ ಮಾಡಿ ಆ ಒಂದು ಪಾಪವಿಲ್ಲದ ದೇಶವಾಗಿ ಮಾಡಬೇಕೆಂಬುದಾಗಿ ಆ ಕಾನಾನ್ ಎನ್ನುವಂಥ ದೇಶಕ್ಕೆ, ಇಸ್ರಾಯೇಲ್ ದೇಶಕ್ಕೆ ಕರೆದುಕೊಂಡು ಬರಬೇಕಾದರೆ ಅದು ಸಾಮಾನ್ಯವಾಗಿರ್ತಕ್ಕಂಥ ಸಂಗತಿ ಆಗಿರಲಿಲ್ಲ ಪ್ರಿಯರೇ. ಯಾಕಂದರೆ ಐಗುಪ್ತ ದೇಶದಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಬ್ಬ ರಾಜನಿದ್ದಾನೆ. ಅವನ ಹೆಸರೇನು? ಫರೋಹ. ಆ ಫರೋಹನ ಇವರನ್ನ ಸುಮ್ಮನೆ ಬಿಟ್ಟು ಏನು ಮಾಡಲ್ಲ, ಕಳಿಸಲ್ಲ. ಅವನೇನು ಮಾಡ್ತಾ ಇದ್ದಾನೆ? ಇವರಿಂದ ಕೆಲಸವನ್ನು ತೆಗೆದುಕೊಳ್ತಾ ಇದ್ದಾನೆ. ಇವ್ರಿಗೆ ಏನು ಕೆಲಸ ಕೊಡ್ತಾನೆ, ಆದರೆ ಅವರು ಕೆಲಸಕ್ಕೆ ತಕ್ಕದಾಗಿರ್ತಕ್ಕಂಥ ಸಂಬಳವನ್ನು ಕೊಡ್ತಾ ಇಲ್ಲ, ಕೂಲಿಯನ್ನು ಕೊಡ್ತಾ ಇಲ್ಲ. ಬರೀ ಬಿಟ್ಟು ಕೆಲಸವನ್ನು ಮಾಡಿಸ್ತಾ ಇದ್ದಾನೆ. ಸುಮಾರು 20 ಲಕ್ಷಕ್ಕಿಂತಲೂ ಹೆಚ್ಚಿರ್ತಕ್ಕಂಥ ಜನರು ಪ್ರಿಯರೇ. ಅವರು ದೇವರಿಗೆ ಮೊರೆ ಇಟ್ಟಂಥ ಸಂದರ್ಭದಲ್ಲಿ ದೇವರ ಐಗುಪ್ತ ದೇಶದ ಬಂಧನದಿಂದ ಬಿಡುಗಡೆ ಮಾಡಿ ಏನು ಮಾಡ್ತಾ ಇದ್ದಾರೆ? 40 ವರ್ಷಗಳ ಕಾಲ ಅರಣ್ಯದಲ್ಲಿ ಅವರನ್ನು ಸಾಕಿ ಸಲಹಿ ಎಲ್ಲ ಅಗತ್ಯತೆಗಳನ್ನು ಕೊಟ್ಟು ಬರುವಂಥ ಎಲ್ಲ ಎದುರಾಳಿ ರಾಜರುಗಳನ್ನೆಲ್ಲ ಓಡಿಸಿ ಅವರನ್ನು ಎಲ್ಲಿಗೆ ತೆಗೆದುಕೊಂಡು ಬಂದು ಬಿಟ್ಟರು? ಅನೇಕ ರಾಜ್ಯಗಳ ಜನರು ಇರ್ತಕ್ಕಂಥ ಕಾನಾನ್ ದೇಶಕ್ಕೆ ಅವ್ರನ್ನೆಲ್ಲ ಹೊರಡಿಸಿ ಆ ಸ್ಥಳಕ್ಕೆ ಅವ್ರನ್ನ ಏನು ಮಾಡಿದ್ರಿ? ಕರೆದುಕೊಂಡು ಬಿಟ್ಟರು. ಏನೆಲ್ಲ ಅದ್ಭುತ ಕಾರ್ಯಗಳು ಆ ಸ್ಥಳದಲ್ಲಿ ದೇವರು ಜರುಗಿಸಿದ್ರು ಪ್ರೇಯರ್. ಆ ಸಂಗತಿಯನ್ನು ಕೋರಾಹಿಯನ್ನು ಏನು ಮಾಡ್ತಾ ಇದ್ದಾನೆ? ಹೇಳ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್. ಇವತ್ತು ನಾವು ಕೂಡ ಅಂದುಕೊಳ್ತಾ ಇರ್ಬೋದು, ಏನು ಹೇಳ್ರಿ, ಎಲ್ಲರ ಜೀವಿತದಲ್ಲಿ ಅದ್ಭುತಗಳು ಆಗ್ತಾ ಇದ್ದಾವೆ. ಮೃತ್ಯುಂಜಯ ಮಠಕ್ಕೆ ಬರ್ತಕ್ಕಂಥ ಒಬ್ಬ ತಾಯಿ ಮದುವೆಯಾಗಿ 16 ವರ್ಷಗಳಾಗಿದೆ. ಈಗ 3 ತಿಂಗಳು ಅವ್ರು ಏನಾಗಿದ್ದಾರೆ? ಪ್ರೆಗ್ನೆಂಟ್ ಇದ್ದಾರೆ ಪ್ರಿಯರೇ. ಈ ವರ್ಷ 2020ರಲ್ಲಿ ದೊಡ್ಡದಾಗಿರ್ತಕ್ಕಂಥ ಅದ್ಭುತ. ಎಷ್ಟು ವರ್ಷ ಆಯಿತು? 16 ವರ್ಷಗಳು. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅವೆಲ್ಲವುಗಳನ್ನು ಕೇಳ್ತಾ ಇದ್ದೇವೆ ರೀ. ನಮ್ಮ ಮನೆಯಲ್ಲಿ ಆಗ್ತಾ ಇಲ್ಲ. ಯಾಕೆ ನಮ್ಮ ಮನೆಯಲ್ಲಿ ಆಗ್ತಾ ಇಲ್ಲ ಅಂತೇಳಿ ಅನೇಕರು ಏನು ಮಾಡ್ತಾ ಇದ್ದಾರೆ? ಅಂದುಕೊಳ್ತಾ ಇದ್ದಾರೆ, ಸಂಶಯವನ್ನು ಪಡ್ತಾ ಇದ್ದಾರೆ. ಇವರು ಕೂಡ ಆ ರೀತಿಯಾಗಿ ಅಂದುಕೊಂಡು, ದೇವರೇ, ಪೂರ್ವ ಕಾಲದಲ್ಲಿ ನಮ್ಮ ಪಿತೃಗಳ ದಿನಗಳಲ್ಲಿ ನೀನು ಎಷ್ಟೋ ಅದ್ಭುತಗಳನ್ನು ನೀನು ಮಾಡಿದಿ, ಆದರೆ ಇವತ್ತಿನ ದಿನಗಳಲ್ಲಿ ನೀನು ಮಾಡ್ತಾ ಇಲ್ವಲ್ಲ ಎನ್ನುವ ರೀತಿಯಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ? ದೇವರಲ್ಲಿ ಕೇಳ್ತಾ ಇದ್ದಾರೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಅವಾಗಿರುವಂಥ ದೇವರು ಇವಾಗಿದ್ದಾನೆ, ಮುಂದೆ ಕೂಡ ಆತನೇ ಇರುವಾತನಾಗಿದ್ದಾನೆ. ಆತನ ಹೆಸರು ಏನಾಗಿದೆ? ಇರುವಾತನು. ಯಾವಾಗಲೂ ಕೂಡ ಇರುವಂಥ ದೇವರಾಗಿದ್ದಾನೆ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಇವರು ಕೂಡ ಅಂದುಕೊಳ್ತಾ ಇದ್ದಾರೆ, ಆ ಅದ್ಭುತಗಳನ್ನು ನಾವು ಬರೇ ಕೇಳಿದ್ದೇವೆ, ಕಣ್ಣಾರೆ ನಮ್ಮ ಪೂರ್ವಿಕರು ನೋಡಿದ್ದಾರೆ, ಆದರೆ ಅನುಭವಿಸೋದಕ್ಕೆ ಆಗ್ತಾ ಇಲ್ವಲ್ಲ ಅಂತೇಳಿ. ಕಾರಣ ಏನಂದರೆ, ಅವರ ಪೂರ್ವಿಕರು ದೇವರಲ್ಲಿ ನಂಬಿಕೆ ಇಟ್ಟರು, ದೇವರಲ್ಲಿ ಭರವಸೆ ಇಟ್ಟರು, ದೇವರಲ್ಲಿ ಕೂಗಿಕೊಂಡ್ರು, ದೇವರಿಗೆ ಪ್ರಾರ್ಥನೆ ಮಾಡಿದರು, ಮನವಿ ಮಾಡಿದರು, ದೇವರೇ ನಿನ್ನ ಇಷ್ಟದ ಪ್ರಕಾರವಾಗಿ ನಡೀತೀನಿ ಎಂಬುದಾಗಿ ಹೇಳಿದರು. ಇವರಿಗೆಲ್ಲ ಸುಖ ಬಂದಿದೆ, ಸಂಪತ್ತು ಬಂದಿದೆ, ಯಾರು ಇವ್ರಿಗೆ ಅಡ್ಡಿ ಮಾಡ್ತಾ ಇಲ್ಲ, ಎಲ್ಲ ಊಟಕ್ಕೆಲ್ಲ ಚೆನ್ನಾಗಿದೆ, ಆರೋಗ್ಯ ಎಲ್ಲ ಚೆನ್ನಾಗಿದೆ. ಇವರು ಏನು ಮಾಡಿದ್ದಾರೆ? ಈಗ ದೇವರನ್ನ ಮರೆತು ಬಿಟ್ಟಿದ್ದಾರೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಅವಾಗ ನೀನು ಮಾಡಿದ ಅದ್ಭುತ ಈಗ ಕೂಡ ನೀನು ಮಾಡುವವನಾಗು ಎಂಬುದಾಗಿ ಏನು ಮಾಡ್ತಾ ಇದ್ದಾರೆ? ಕೀರ್ತನೆ ಆಡಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಪ್ರಿಯರೇ. ಅವ್ರು ಹೇಳುವಂಥ ಮಾತುಗಳು ನೋಡ್ರಿ, 3ನೇ ವಾಕ್ಯದಲ್ಲಿ, ನಮ್ಮ ಪಿತೃಗಳಿಗೆ ಕತ್ತಿಯೇ ಈ ದೇಶವನ್ನು ಸ್ವಾಧೀನ ಮಾಡಿ ಕೊಡಲಿಲ್ಲ. ಒಬ್ಬ ಮನುಷ್ಯನು ಗೆದ್ದುಕೊಂಡು ಈ ರಾಜ್ಯವನ್ನು, ಈ ದೇಶವನ್ನು ನಮಗೆ ಸ್ವಾಧೀನ ಮಾಡಿ ಕೊಡಲಿಲ್ಲ. ಆದರೆ ದೇವರೇ ಏನಂತ ಹೇಳ್ತಾ ಇದೆ? ನಿನ್ನ ಭುಜಬಲ, ನಿನ್ನ ಹಸ್ತ, ನಿನ್ನ ಪ್ರಸನ್ನತೆ ಇವೇ ಅವರಿಗೆ ಜಯವನ್ನು ಉಂಟು ಮಾಡಿದವು. ಈ ವರ್ಷ 2020 ಏನಂತ ಹೇಳಿದಾನೆ ದೇವರು? ಜಯದ ವರ್ಷ. ಜಯದ ಮೇಲೆ ಜಯವನ್ನು ನಾವು ಹೊಂದಿಕೊಳ್ಳೋದಕ್ಕೆ ಆಸೆ ಉಳ್ಳವರಾಗಿರಬೇಕು. ಆಸೆ ಇಲ್ಲಾರ್ದು ಸುಮ್ಮನೆ ಜಯ ಅಂತಂದರೆ ಜಯ ಬರಲ್ಲ. ಆ ಜಯ ಹೊಂದಿಕೊಳ್ಳಬೇಕಾದ್ರೆ ಅರ್ಹತೆಯು ಕೂಡ ನಮಗೆ ಇರಬೇಕು. ಇವರು ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇವರು ಪೂರ್ವಿಕರು ಅರ್ಹತೆ ಉಳ್ಳವರಾಗಿದ್ದಾರೆ. ಆದರೆ ಇವರು ಎಲ್ಲ ಚೆನ್ನಾಗಿರುವಂಥ ಸಮಯದಲ್ಲಿ ಇವ್ರು ಏನು ಮಾಡಿದ್ದಾರೆ? ದೇವರನ್ನು ಏನು ಮಾಡಿದ್ದಾರೆ ಪ್ರಿಯರೇ? ಬಿಟ್ಟಂಥವರಾಗಿ ಇದ್ದಾರೆ. ಅಲ್ಲೆಲ್ಲ ಹೇಳ್ಕೊಂತ ಬರ್ತಾ ಇದ್ದಾನೆ, ದೇವರೇ ಅವಾಗ ಮಾಡಿರುವಂಥದ್ದು ಈಗ ಕೂಡ ನೀನು ಮಾಡುವವನು ಆಗಿರು ಎಂಬುದಾಗಿ. ಪ್ರೈಸ್ ಲಾರ್ಡ್. ಇವತ್ತಿನ ಧ್ಯಾನದಂಶ ಏನಂತ ಹೇಳಿದ್ನೆ? ದೇವರು ಅವಾಗ ಮಾಡಿದ ಅದ್ಭುತಗಳನ್ನು ಕೂಡ ಇವಾಗ ಮಾಡ್ತಾನೆ. ಯಾವಾಗಲೂ ಆತನ ಅದ್ಭುತವನ್ನು ಮಾಡ್ತಾ ಇರ್ತಾನೆ. ಆತನು ಎಂದಿಗೂ ಕೂಡ ಮಾರ್ಪಡದ ದೇವರಾಗಿದ್ದಾನೆ ಪ್ರಿಯರೇ. ಆದರೆ ಮನುಷ್ಯರಾದ ನಾವೇನಾಗ್ತಾ ಇರ್ತೀವಿ? ಮಳೆಗಾಲ, ಚಳಿಗಾಲ, ಬೇಸಿಗೆಕಾಲ, ವಸಂತ ಕಾಲ ಬಂದಂಗೆಲ್ಲ ಕಾಲಗಳು ಹೆಂಗೆ ಬದಲಾಗ್ತವೆ, ಮನುಷ್ಯರನ್ನು ಹಂಗೆ ಬದಲಾಗ್ತಾ ಇರ್ತಾರೆ. ದೇವರಲ್ಲಿ ಸ್ಥಿರವಾಗಿ ಇರೋದಿಲ್ಲ, ದೇವರಲ್ಲಿ ಸ್ಥಿರವಾದಂಥ ಭಕ್ತಿಯನ್ನು ತೋರ್ಪಡಿಸೋದಿಲ್ಲ. ಅವರು ಏನು ಮಾಡಿಬಿಡ್ತಾರೆ?
ಕಷ್ಟದಲ್ಲಿರುವಾಗ ಭಾಳ ದೇವ್ರಿಗೆ ಹತ್ತಿರವಾಗಿರ್ತಾರೆ. ಕಷ್ಟದಿಂದ ದೂರ ಹೋದ್ಮೇಲೆ, ಸುಖ ಬಂದಮೇಲೆ ದೇವ್ರಿಗೆ ಏನಾಗ್ಬಿಡ್ತಾರೆ ರೀ, ಬಹಳ ದೂರ ಆಗಿಬಿಡ್ತಾರೆ. ಸತ್ಯವೇದ ಹೇಳ್ತಾ ಇದೆ, ದೇವರೇ ನೀನೇ ಇವ್ರಿಗೇನು ಮಾಡಿದಿ, ಈ ದೇಶದ ಓದಲ್ಲಿ ಸೇರಿಸಿದಿ, ಆದರೆ ಈಗ ಕೂಡ ಆ ಅದ್ಭುತಗಳನ್ನು ನೀನು ಮಾಡುವವನಾಗು. ಇವಾಗಲೂ ಕೂಡ ಅದ್ಭುತಗಳು ನಮ್ಮ ಜೀವಿತದಲ್ಲಿ ನಡೆಯಲಿ, ನಮ್ಮ ಜೀವಿತದಲ್ಲಿ ನೆರವೇರಲ್ಪಡಲಿ. ದೇವರೇ ನೀನು ಮಾತ್ರ ಮಾಡಲು ಶಕ್ತನಾಗಿದ್ದೀಯಾ ಎಂಬುದಾಗಿ ಏನು ಮಾಡ್ತಾ ಇದ್ದಾನ್ರಿ, ಕೊರಾಹಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಒಬ್ಬ ಪುರುಷ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ನಮ್ಮ ಪಿತೃಗಳಿಗೆ ಕತ್ತಿ ಅಂದರೆ ಒಬ್ಬ ವ್ಯಕ್ತಿ ಮೂಲಕವಾಗಿ ಈ ದೇಶ ನಮಗೆ ಸ್ವಾಧೀನವಾಗಲಿಲ್ಲ. ದೇವರೇ ನಿನ್ನ ಮೂಲಕವಾಗಿ ನಮಗೆ ಈ ದೇಶ ಸ್ವಾಧೀನವಾಯಿತು, ನಮಗೆ ಜಯ ಎನ್ನುವಂಥದ್ದು ಬಂತು ಎಂಬುದಾಗಿ. ಹಲ್ಲೆಲೂಯಾ. ಅನೇಕರು ಇವತ್ತು ಸೋಲಿನಲ್ಲಿ ಜೀವಿಸ್ತಾ ಇರ್ತಾರೆ. ಕಾರಣ ಏನ್ರಿ, ಅವರು ಯೇಸು ಕ್ರಿಸ್ತನಲ್ಲಿ ಇಲ್ಲ. ಹಲ್ಲೆಲೂಯಾ. ಕ್ರಿಸ್ತನ ಹೇಳಿದಂಥ ಮಾರ್ಗದಲ್ಲಿ ಇಲ್ಲ. ಕ್ರಿಸ್ತನವರು ಆಗಿದ್ದೇವೆ, ಕ್ರಿಸ್ತನ ಮಕ್ಕಳಾಗಿದ್ದೇವೆ ಎಂಬುದಾಗಿ ಹೇಳಿಕೊಡ್ತಾರೆ. ಆದರೆ ಅವರು ಜಯದ ಜೀವಿತವನ್ನು ಹೊಂದಿಕೊಳ್ತಾ ಇಲ್ಲ, ಜಯದ ಜೀವಿತವನ್ನು ಅನುಭವಿಸ್ತಾ ಇಲ್ಲ. ಹಲ್ಲೆಲೂಯಾ. ಫಾದರ್ ಬರ್ಕ್ಸ್ಮನ್ ಅವರು ಒಂದು ಹಾಡನ್ನು ಬರೆದಿದ್ದಾರೆ. ಹಾಡು ನಿಮ್ಗೆ ಗೊತ್ತಿದೆ ಅನ್ಸುತ್ತೆ ಎಲ್ರಿ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಜೀವಿಸುವೆ ನನಗೆ ಎಂದು ಜಯ ಜಯ, ಎಂದೆಂದು ನನಗೆ ಜಯನೇ. ಸೋಲಂತ ಹೇಳಿದಾರ, ಜಯ ಉಂಟು ಜಯ ಉಂಟು ಜಯ ಉಂಟು, ಸೋಲಿಲ್ಲ ಸೋಲಿಲ್ಲ ಸೋಲು ಇಲ್ಲವೇ ಇಲ್ಲ. ಅದನ್ನು ನಾವು ವಿಶ್ವಾಸಕ್ಕೆ ನಾವು ತೆಗೆದುಕೊಳ್ಳುವವರಾಗಿರಬೇಕು. ಪ್ರಿಯರೇ, ವಾಕ್ಯ ಹೇಳ್ತಾ ಇದೆ, ಇವರಿಗೆ ಈಗ ಕಷ್ಟ ಪ್ರಾಪ್ತಿಯಾಗಿದೆ. ಏನು ಪ್ರಾಪ್ತಿಯಾಗಿದೆ? ಕಷ್ಟ ಪ್ರಾಪ್ತಿಯಾಗಿದೆ. ರಕ್ಷಿಸುವುದಕ್ಕೆ ಯಾರು ಇರಲಾರ್ದಂಥ ಸ್ಥಿತಿಗೆ ಇವರು ತಲುಪಿದಂಥವರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ವಾಕ್ಯ ಹೇಳ್ತಾ ಇದೆ, ದೇವರೇ ನೀನು ಪುನಃ ನಮ್ಮನ್ನು ರಕ್ಷಿಸು. ದೇವರೇ ಪುನಃ ನಮಗೆ ಬಲವಾಗಿರು. ದೇವರೇ ಪುನಃ ನಿನ್ನ ಹಸ್ತ, ನಿನ್ನ ಪ್ರಸನ್ನತೆ, ನಿನ್ನ ಭುಜಬಲ ನಮಗೆ ಜಯವನ್ನು ಅನುಗ್ರಹ ಮಾಡಲಿ. ದೇವರೇ, ನಾವು ಕೆಲವು ದಿವಸಗಳ ಕಾಲ ಮನುಷ್ಯರೇ ನಮಗೆ ಸಹಾಯ ಮಾಡಬಲ್ಲರು ಎಂಬುದಾಗಿ ಅಂದುಕೊಂಡಿದ್ದೀವಿ. ಆದರೆ ಮನುಷ್ಯರಲ್ಲ ಸ್ವಾಮಿ, ಈಗ ನಾವು ಪುನಃ ನಿನ್ನನ್ನೇ ದೃಷ್ಟಿಸುತ್ತೇವೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಖಂಡಿತವಾಗಿ ಆತನು ಅದ್ಭುತವನ್ನು ಮಾಡ್ತಾನೆ. ಹಲ್ಲೆಲೂಯಾ. ಖಂಡಿತವಾಗಿ ಆತನ ಅದ್ಭುತವನ್ನು ಮಾಡೇ ತೀರ್ತಾನೆ. ಆ ಒಂದು ಮಾಡೇ ತೀರ್ಬೇಕಾದ್ರೆ ನಮಗೇನಿರಬೇಕು? ವಿಶ್ವಾಸ ಎನ್ನುವಂಥದ್ದು ಜಾಸ್ತಿ ಇರಬೇಕು. ವಿಶ್ವಾಸ ಹಂಗೆ ಕಡಿಮೆ ಪ್ರಮಾಣದಲ್ಲಿಯೇ ಇರಬಾರ್ದು. ಅದು ದಿನದಿಂದ ದಿನಕ್ಕೆ ಏನಾಗಬೇಕು? ಅದು ಬೆಳೆಯಬೇಕು. ಹಲ್ಲೆಲೂಯಾ. ನಂಬಿಕೆ ಎನ್ನುವಂಥದ್ದು ದಿನದಿಂದ ದಿನಕ್ಕೆ ಏನಾಗಬೇಕು? ಅದು ಬೆಳೆಯುವಂಥದ್ದಾಗಬೇಕು. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಇವತ್ತು ನಾನು ನೀವು ಕೂಡ ಒಂದು ಅದ್ಭುತವನ್ನು ಎದುರು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಯಾವುದೋ ಒಂದು ವಿಷಯಗಳಲ್ಲಿ ನಮಗೆ ಕಾರ್ಯ ಬೇಕಾಗಿದೆ, ಒಂದು ಕಾರ್ಯ ಆಗಬೇಕಾಗಿದೆ. ದಿನನಿತ್ಯ ನಾವು ಕೇಳ್ತಾ ಇರ್ತೀವಿ, ದಿನನಿತ್ಯ ದೇವರಲ್ಲಿ ನಾವು ಬೇಡ್ತಾ ಇರ್ತೀವಿ. ಸೋಲಿನ ಜೀವಿತ ನಮ್ಮದು ಆಗಬಾರ್ದು ಸ್ವಾಮಿ, ನಾವು ಜಯ ವೀರರಾಗಿ ಈ ಲೋಕಕ್ಕೆ ಬೆಳಕಾಗಿ ನಾವು ಇರಬೇಕಂತೇಳಿ ನೀ ಹೇಳಿದ್ದೀಯಲ್ಲ, ಅದರ ಪ್ರಕಾರವಾಗಿ ನಾವಿರುವಂತೆ ನೀನು ಸಹಾಯ ಮಾಡು ಎಂಬುದಾಗಿ ನಾವು ಕೇಳುವಂಥವರಾಗಿರ್ತೀವಿ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ಪೂರ್ವ ಕಾಲದಲ್ಲಿ ನಡೆಸಿದಂಥ ಮಹತ್ ಕಾರ್ಯಗಳ ವಿಷಯವಾಗಿ ನಾವು ಕೇಳಿದ್ದೇವೆ. ಮೊದಲನೇ ಪಾಯಿಂಟ್ ಏನಂದರೆ, ಅವರ ತಂದೆ ತಾಯಿಗಳು ಮಕ್ಕಳಿಗೆ ಏನು ಮಾಡ್ತಾಯಿದ್ರು? ದೇವರು ಮಾಡಿದಂಥ ಅದ್ಭುತಗಳನ್ನು ಹೇಳ್ತಾ ಇದ್ರು. ಹಲ್ಲೆಲೂಯಾ. ಏನು ಮಾಡ್ತಾಯಿದ್ರಿ? ದೇವರು ಮಾಡಿದಂಥ ಅದ್ಭುತಗಳನ್ನು ಹೇಳ್ತಾ ಇದ್ರು. ಇವತ್ತಿನ ತಂದೆ ತಾಯಿಗಳಿದ್ದಾರೆ, ಏನು ಹೇಳ್ತಾರೆ ರೀ? ಇಷ್ಟು ಗಂಟೆಗೆ ಈ ಧಾರಾವಾಹಿ ಬರುತ್ತಾ? ಕರೆಕ್ಟ್ ನೀನು ಟೈಮ್ ಎಷ್ಟು ಗಂಟೆ ಆಗೋದು ನೀನು ಕರೆಕ್ಟಾಗಿ ಹೇಳಬೇಕು. ಹಲ್ಲೆಲೂಯಾ. ಇಂಥವ್ರಿಗೆ ನಾನು ಸಾಲ ಕೊಟ್ಟಿದ್ದೀನಿ, ಸಾಲದ ವಿಷಯ ಅದು ಇದು ಎಲ್ಲ ಹೇಳ್ಕೊಡ್ತಾರೆ, ಆದರೆ ದೇವರು ಮಾಡಿದಂಥ ಅದ್ಭುತಗಳ ಕುರಿತಾಗಿ ಹೇಳೋದೇ ಇಲ್ಲ. ಹಲ್ಲೆಲೂಯಾ. ಮೃತ್ಯುಂಜಯ ಮಠದಲ್ಲಿ ಸಾಕ್ಷಿ ಹೇಳೋಕೆ ನಿಂತರಪ್ಪ ಅಂದರೆ ಎಷ್ಟು ಸಾಕ್ಷಿಗಳು, ಎಷ್ಟು ಅದ್ಭುತಗಳನ್ನು ದೇವರು ಮಾಡಿರುವಂಥದ್ದು ನೀವು ಕೇಳಿದ್ದೀರಿ. ಒಬ್ರಿಗಾದ್ರೂ ಹೇಳಿದ್ದೀರಾ? ಹಲ್ಲೆಲೂಯಾ. ನಿಮ್ಮ ಮಕ್ಕಳಿಗೆ ಪರಿಪೂರ್ಣವಾಗಿ ಹೇಳಿದ್ದೀರಾ? ದೇವರ ವಿಷಯವಾಗಿ ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ಆದರೆ ಇಸ್ರಾಯೇಲರು ನೋಡ್ರಿ, ಅವ್ರು ಏನು ಮಾಡ್ತಾ ಇದ್ದಾರೆ? ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ? ದೇವರು ಮಾಡಿದಂಥ ಅದ್ಭುತಗಳ ವಿಷಯವಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾವಾಗ ಹೇಳ್ತಾರೋ, ಹೇಳಿದಾಗ ಅದ್ಭುತಗಳ ಕುರಿತಾಗಿ ಮಕ್ಕಳಿಗೆ ಏನು ಬರುತ್ತೆ ರೀ? ನಂಬಿಕೆ ಬರುತ್ತೆ, ವಿಶ್ವಾಸ ಬರುತ್ತೆ. ದೇವರಿಗೆ ಅವ್ರು ಏನು ಮಾಡ್ತಾರೆ? ಭಯ ಪಡ್ತಾರೆ. ಒಂದು ವೇಳೆ ಅಂಥ ಭಯದ ವಾತಾವರಣ ಅವರ ಜೀವಿತದಲ್ಲಿ ಎದುರಾದಾಗ, ಕಷ್ಟ ಎದುರಾದಾಗ, ದೇವರೇ ಅವ್ರಿಗೆ ನೀನು ಸಹಾಯ ಮಾಡಿದೆಯಲ್ಲ, ನಮಗೂ ಕೂಡ ಇವತ್ತು ನೀನು ಸಹಾಯ ಮಾಡು ಎಂಬುದಾಗಿ ಅವರು ಕೇಳುವವರಾಗಿರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೊಟ್ಟ ಮೊದಲನೇದಾಗಿ ನಾವೇನು ಮಾಡಬೇಕು? ನಮ್ಮ ಮಕ್ಕಳಿಗೆ, ನಮ್ಮ ಮನೆಯಲ್ಲಿರುವಂಥವ್ರಿಗೆ ನಾವು ದೇವರು ಮಾಡಿದಂಥ ಅದ್ಭುತಗಳ ಕುರಿತಾಗಿ ಹೇಳುವವರಾಗಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 16 ವರ್ಷಗಳು ಮಕ್ಕಳಿಲ್ಲಾರ್ದ ಸ್ಥಿತಿ ಅಂದರೆ ಸುಮ್ಮನೆ ಇರುತ್ತೆ ರೀ. ಹಲ್ಲೆಲೂಯಾ. ದೇವರು ಎಷ್ಟು ಕಷ್ಟ ಅವ್ರ ಜೀವಿತ, ಅವ್ರ ಮನೆಗೆ ಹೋದಂಗೆಲ್ಲ
ಅಯ್ಯರೇ 3 ವರ್ಷ ಆಯ್ತು ನೀವು ಕಾಲಿಡಕ್ಕೆ ಇನ್ನೂ ಬೆಳಕು ಬರವಲ್ತು ಅಂತೇಳಿ ಒಬ್ಬರು ಮನೆಯಲ್ಲಿರೋರು ಅಂತ ಇದೆ. ಅಲ್ಲೆಲ್ಲಯ್ಯ ಬರುತ್ತಾ ಅಂತೇಳಿ ನಾವು ಅಂತ ಇದೆ. ಅಲ್ಲೆಲ್ಲಯ್ಯ ಪ್ರೈಸ್ ಲಾರ್ಡ್. ದೇವರು ಬೆಳಕು ಬರಬೇಕಂತೇಳಿ ಕಳಿಸಿದಾನಮ್ಮ. ದೇವ್ರು ಕಾರ್ಯ ಮಾಡ್ತಾನೆ. ದೇವರಲ್ಲಿ ನೀವು ನಂಬಿಕೆ ಇಡ್ರಿ, ವಿಶ್ವಾಸ ಇಡ್ರಿ. ಅನೇಕರಿಗೆ ಮಾಡಿದಾನ, ನಿಮ್ಮದೇನು ದೊಡ್ಡದಲ್ಲ, ದೇವರು ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ ಎಂಬುದಾಗಿ. ಅಲ್ಲೆಲ್ಲಯ್ಯ ಅದ್ಭುತವಾಗಿ ದೇವರು ಅವರು ಮನೆಯಲ್ಲಿ ವಿಗ್ರಹಾರಾಧನೆ ಮಾಡಿದಾಗಲೂ ಕೂಡ ಇವರಿಬ್ಬರು ದೀಕ್ಷಾ ಸ್ಥಾನ ತೆಗೆದುಕೊಂಡಿದ್ದರು, ಗಂಡ ಹೆಂಡತಿ. ಅಲ್ಲೆಲ್ಲಯ್ಯ ದೇವರಿಗೆ ಮಾದರಿಯಾಗಿ ನಡೆಯುವಂಥವರಾಗಿದ್ದರು. ಆವಾಗ ನಾವು ನೋಡ್ತಾ ಇದ್ದೇವೆ. ಅವ್ರಿಗೆ ಹೇಳಿದೆ ನಾನು ಫೋನಲ್ಲಿ ಒಂದು ಸಾರಿ, ದೇವರು ನಿಮಗೆ ಮಗುವನ್ನು ಕೊಡ್ತಾರೆ ಅಂತೇಳಿ. ಅಲ್ಲೆಲ್ಲಯ್ಯ ಆವಾಗ ಅದು ಕರೆಕ್ಟಾಗಿ ನಿಂತ್ಕೊಂಡ ಟೈಮಲ್ಲಿ ಅವರು ಏನೋ ಊಟದಲ್ಲಿ ಏನೋ ವ್ಯತ್ಯಾಸ ಮಾಡಿದ್ರೇನೋ ಅದೇನಾಗ್ಬಿಟ್ಟದ, ಪುನಃ ಫೇಲ್ ಆಗಿದೆ. ಅಲ್ಲೆಲ್ಲಯ್ಯ ಮತ್ತೆ ಪುನಃ ಈಗ ದೇವ್ರು ಏನು ಮಾಡ್ಯಾನ 2020 ಏನಂತ ಹೇಳ್ಯಾನ, ಜಯ. ಏನ್ರಿ? ಜಯ. ಎಲ್ಲ ಕಾರ್ಯಗಳ ಮೇಲೆ ಜಯವನ್ನು ಕೊಡ್ತೀನಿ. ಅಲ್ಲೆಲ್ಲಯ್ಯ ಎಲ್ಲದರ ಮೇಲೆ ಜಯವನ್ನು ಕೊಡ್ತೀನಿ ಅಂತ ಹೇಳಿದ. ಪಾಪ ಅವರು ವಾಕ್ಯಕ್ಕೆ ಬಂದಿಲ್ಲ, ವಾಕ್ಯ ಕೇಳಿಲ್ಲ. ಆದರೂ ದೇವ್ರು ಏನು ಮಾಡಿದಾನ್ರಿ, ಅವರಿಗಾಗಿ ಜಯವನ್ನು ಕೊಟ್ಟಿದ್ದಾನೆ. ಅಲ್ಲೆಲ್ಲಯ್ಯ ಪ್ರೈಸ್ ಲಾರ್ಡ್. ಬ್ಯಾಪ್ಟಿಸಮ್ ಲೀಸ್ಟ್ ಮಾಡಿದ್ದೀವಿ ರೀ. ಅಲ್ಲೆಲ್ಲಯ್ಯ ಮತ್ತು ಗರ್ಭಫಲದವ್ರದ್ದು ಲೀಸ್ಟ್ ಮಾಡಿದ್ದೀವಿ. ಅವ್ರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಬಸವನಗುಡಿ ದೊಡ್ಡಪ್ಪ ಅವರು ಪ್ರಾರ್ಥನೆ ಮಾಡ್ತಾರೆ. ಇನ್ನೂ ಅನೇಕರು ನೀವು ಕೂಡ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ತಾ ಇರ್ತೀರಿ. ಆದರೆ ದೇವರು ಕೊಟ್ಟ ಮೇಲೆ ಅದು ದೇವರು ಕೊಟ್ಟಿದ್ದಾನೆ ಎಂಬುದಾಗಿ ಅನೇಕರಿಗೆ ನಾವು ಸಾಕ್ಷಿಯನ್ನು ಹೇಳುವವರಾಗಿರಬೇಕು. ಅಲ್ಲೆಲ್ಲಯ್ಯ ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಅವರು ತಮ್ಮ ಮಕ್ಕಳಿಗೆ ದೇವರ ವಿಷಯವನ್ನು ಹೇಳುವಂಥ ಪೋಷಕರಾಗಿದ್ದರು, ಹಿರಿಯರಾಗಿದ್ದರು. ಇವತ್ತು ನೀವು ಹೇಳ್ತಾ ಇದ್ದೀವಾ? ನಮ್ಮ ಮಕ್ಕಳಿಗೆ ಏನು ಮಾಡಬೇಕು? ದೇವರ ವಿಷಯವಾದಂಥ ಕಾರ್ಯಗಳನ್ನು ಹೇಳಬೇಕು. ದೇವರು ಮಾಡಿದಂಥ ಅದ್ಭುತವನ್ನು ಹೇಳಬೇಕು. ಆತನು ನಡೆಸಿದಂಥ ಮಹತ್ ಕಾರ್ಯಗಳ ವಿಷಯವಾಗಿ ನಾವು ಹೇಳುವವರಾಗಿರಬೇಕು ಪ್ರಿಯರೇ. ಅಲ್ಲೆಲ್ಲಯ್ಯ ಅಲ್ಲಿ ಹೇಳ್ತಾ ಇದೆ ನೋಡ್ರಿ, ಅವರು ವಿಷಯಗಳನ್ನು ಕೇಳಿದ್ದೇವೆ, ಅವರೇ ನಮಗೆ ತಿಳಿಸಿದರು. ಯಾರು ತಿಳಿಸಿದ್ರಂತೆ? ಅವ್ರ ಪೂರ್ವಿಕರು. ಯಾಕೆ ಹೇಳ್ರಿ? ಅವರು ಅನುಭವಿಸಿದ್ದಾರೆ. ಅಲ್ಲೆಲ್ಲಯ್ಯ ದೇವರು ಮಾಡಿರ್ತಕ್ಕಂಥ ಮೇಲುಗಳನ್ನು ಅವರು ಅನುಭವಿಸಿದ್ದಾರೆ. ಹೀಗೆ ಒಂದು ಸಾರಿ ಒಬ್ಬರು ಬಂದರು ಪ್ರಿಯರೇ, ಆಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಅವಾಗೆ ಹೊಸದಾಗಿ ಹೊಲ ಮಾಡಿದ್ದಾರೆ. ಅವರಿಗೆ ಹೇಳಲ್ಪಡ್ತು ಏನಂತೇಳಿ, ಎಲ್ಲರೂ ನೋಡಿ ಜೋಳವನ್ನು ನೋಡಿ ಅಂದರು ಏನಂತೇಳಿ, 4 ಪ್ಯಾಕೆಟ್ ಆಗುತ್ತಾ ಅಂತೇಳಿ. ಅಲ್ಲೆಲ್ಲಯ್ಯ ಎಷ್ಟಾಗುತ್ತಂದ್ರಿ? ಬರೀ 4 ಪ್ಯಾಕೆಟ್ ಆಗುತ್ತಾ ಅಂತೇಳಿ. ಅವ್ರ ಮಂದಿರಕ್ಕೆ ಬಂದರು. ದೇವರು ಅದ್ಭುತವಾಗಿ ಆವತ್ತಿನ ದಿನ ಪ್ರಾರ್ಥನೆ ಮಾಡಿಸ್ಕೊಂಡು ಅವರೆಲ್ಲ ಕಟಾವು ಮಾಡಿದ್ರಪ್ಪ ಅಂದ್ರೆ ಅದು 4 ಪ್ಯಾಕೆಟ್ ಅಂತೇಳಿ ಹೇಳಿದ್ದು ಎಷ್ಟಾಯಿತು? 4 ಆಯಿತು. ಪಕ್ಕದಾಗ ಎಷ್ಟಿದೆ? 8 ಇದೆ. ಎಷ್ಟಿದೆ ರೀ? 8 ಇದೆ. ಅಲ್ಲೆಲ್ಲ ಎಷ್ಟಾಯಿತು? 4 ಆಗೋದು 48 ಆಯಿತು. ಅಲ್ಲೆಲ್ಲಯ್ಯ ಈ ಅದ್ಭುತ ನೀವು ಕೇಳಿರಿ. ಒಬ್ರಿಗಾದ್ರೆ ಹೇಳಿರಿ ಕೆಲವು ಜನರಿಗೆ ನೀವು ಹೇಳುವವರಾಗಿರಿ. ದೇವರು ಮಾಡಿದಂಥ ಮೇಲುಗಳನ್ನು ಹೇಳುವವರಾಗಿರ್ರಿ. ಹೇಳುವಾಗ ಅವರಿಗೆ ಕೇಳಿದಾಗ ಅವ್ರಿಗೇನಾಗುತ್ತೆ ರೀ? ನಂಬಿಕೆ ಬರುತ್ತೆ, ವಿಶ್ವಾಸ ಬರುತ್ತೆ. ಯಾಕಂದರೆ ಈ ಲೋಕದಲ್ಲಿ ನಾವು ಇದ್ದೀವಲ್ಲ, ನಾವು ರಕ್ಷಣೆ ಹೊಂದಿದ್ದೀವಿ. ಈಗ ಇನ್ನೂ ಅನೇಕರನ್ನು ನಾವು ರಕ್ಷಣೆ ಮಾರ್ಗದಲ್ಲಿ ತರಬೇಕು. ನಮ್ಮ ಮನೆಯವರನ್ನು ನಾವು ಗೆದ್ದುಕೊಳ್ಬೇಕು. ಮನೆಯವರನ್ನು ಗೆದ್ದುಕೊಳ್ಳಾರದೇ ಇದ್ದರೆ ನಾವು ಭಕ್ತಿ ಪ್ರಯೋಜನ ಆಗಲ್ಲ ಅಂತ ಹೇಳ್ತಾನೆ. ತಿಮೋಥೆಯನಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಪ್ರಿಯರೇ. ಅಲ್ಲಲ್ಲಿ ಮನೆಯವರನ್ನು ರಕ್ಷಣೆ ಮಾರ್ಗದಲ್ಲಿ ಇರಿಸಬೇಕು. ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ದೇವರ ವಿಷಯವನ್ನು ಹೇಳುವವರಾಗಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎರಡನೆಯದಾಗಿ ದೇವರು ಮಾಡಿದ್ದೇನು ನೋಡ್ರಿ, ನಿನ್ನ ಹಸ್ತವೇ ಈ ದೇಶದಲ್ಲಿದ್ದ ಜನಾಂಗಗಳನ್ನು ಹೊರಡಿಸಿ ನಮ್ಮ ಪಿತೃಗಳನ್ನೇ ನೆಲೆಗೊಳಿಸಿದೆ. ನೀನು ಆ ಅನ್ಯ ಜನಗಳನ್ನು ತೆಗೆದುಬಿಟ್ಟು ನಮ್ಮವರನ್ನು ಹಬ್ಬಿಸಿದೆ. ದೇವರು ಏನು ಮಾಡ್ತಾನೆ? ನಿನಗಿರುವಂಥ ಶತ್ರುಗಳು ಮನುಷ್ಯರಲ್ಲ, ನಿನಗಿರುವ ಶತ್ರು ಒಬ್ಬ ಶತ್ರು ಯಾರ್ರೀ? ಅವನು ಲೂಸಿಫರ್, ಅವನು ಸೈತಾನ. ಅವನು ತಂದು ಹಾಕುವಂಥ ಎಲ್ಲವುಗಳನ್ನು ಏನು ಮಾಡ್ತಾನೆ? ತೆಗೆದು ಹಾಕಿ ನಿನಗೇನು ಮಾಡ್ತಾನಂತೆ? ನಿನ್ನನ್ನು ಹಬ್ಬುವಾಗೆ ಮಾಡ್ತಾನೆ. ಒಂದು ಬಳ್ಳಿ ಹಾಕಿದೆ, ಹೀರೆಕಾಯಿ ಆಗಲಿ ತುಪ್ಪರೆಕಾಯಿ, ಚಿಕ್ಕವರಿರುವಾಗ ನಾನು ಜಗ್ಗಿ ಬೆಳೆಸ್ತಾ ಇದ್ದೆ. ಯಾಕಂದ್ರೆ ನಮ್ಮ ಅಜ್ಜಿ ಭಾಳ ತೋಟಗಳನ್ನು ಮಾಡ್ತಾಯಿದ್ರು. ಅಲ್ಲಲ್ಲಿಯ ಅಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಇತ್ತು ಇಲ್ಲಿ ಹಳೆ ಊರಲ್ಲಿ, ಅದರ ಪಕ್ಕದಾಗ ತೋಟ. ನಮ್ಮ ಅಜ್ಜಿ ಅಲ್ಲಿ ಬೆಳಗ್ರಿಗೆ ಸೇರಿದಾಗಲಿಂದ ನಾನು ತೋಟ ಮಾಡ್ತಾಯಿದ್ದೆ. ಅಲ್ಲಲ್ಲಿಯ ತೋಟ ಎಲ್ಲ ಪಲ್ಯಗಳು ಹಾಕೋದು, ಮೆಂತ್ಯ ಪಲ್ಯ, ಕೊತ್ತಂಬರಿ, ಅಲ್ಲಲ್ಲಿಯ ಹೀರೆಕಾಯಿ, ಅಲ್ಲಲ್ಲಿಯ ಒಂದು ಯಾವುದು ತುಪ್ಪರೆಕಾಯಿ ಅಂತ ಆಟೋಮೆಟಿಕ್ ಎಲ್ಲ ಕಡೆಗೆ ಬೆಳೀತಾ ಇತ್ತು ಪ್ರಿಯರೇ. ಅವು ಬಳ್ಳಿ ಹಾಕಿದ ತಕ್ಷಣ ಅದು ಅಲ್ಲೇ ಇರ್ತಾ ಇರಲಿಲ್ಲ, ಅದೇನು ಮಾಡ್ತಾಯಿತ್ತು? ಬೆಳೀತಾ ಇತ್ತು, ಹಬ್ಬುತ್ತಾ ಇತ್ತು. ಆ ಸ್ಥಳವನ್ನೆಲ್ಲ ಅದೇನು ಮಾಡ್ತಾ ಇತ್ತು? ಸ್ವಾಧೀನ ಮಾಡಿಕೊಳ್ತಾ ಇತ್ತು. ಅಲ್ಲಲ್ಲಿಯ ಅದರಂಗೆ ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ನಿನ್ನ ಸ್ಥಿರವಾಗಿ ನೆಲೆಗೊಳಿಸಿದ ಮೇಲೆ ಏನು ಮಾಡ್ತಾನೆ ಆತ? ಹಬ್ಬುವ ಹಾಗೆ ಮಾಡ್ತಾನೆ.
ಹಲ್ಲೆಲೂಯಾ. ಏನು ಮಾಡ್ತಾನ್ರಿ? ಹಬ್ಬುವ ಹಾಗೆ ಆ ಕಡೆ ಈ ಕಡೆ ಎಲ್ಲ ಕಡೆಗೆ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದ ಕಡೆಗೆ ಹಬ್ಬುವ ಹಾಗೆ ನಿನ್ನನ್ನು ಮಾಡ್ತಾನೆ. ಅಂದರೆ ಏನಂತ ಅರ್ಥ? ಅದರ ಅರ್ಥ ನಿನ್ನ ಜೀವಿತವನ್ನು ವಿಸ್ತಾರಗೊಳಿಸ್ತಾನೆ, ಅಭಿವೃದ್ಧಿಯನ್ನು ನಿನಗೆ ಅನುಗ್ರಹ ಮಾಡ್ತಾನೆ. ಹಲ್ಲೆಲೂಯಾ. ನಾವು ವಿಶ್ವಾಸ ಇಡಬೇಕು, ದೇವರು ಆ ಕಾರ್ಯವನ್ನು ಮಾಡ್ತಾನೆ ಅಂತೇಳಿ. ಎಲ್ಲಿ ಮಾಡ್ತಾನ್ರಿ ಅಯ್ಯರಿ, ನೀವು ಎಷ್ಟು ಹೇಳ್ತೀರಿ ಅಂಥೇಳಿ ನಾವು ಅವಿಶ್ವಾಸ ತೋರಿಸಿದ್ವು, ಅದು ಕಾರ್ಯ ಆಗಲ್ಲ. ಹಲ್ಲೆಲೂಯಾ. ನಾವು ವಿಶ್ವಾಸ ಇಟ್ಟರೆ, ನಾವು ನಂಬಿಕೆ ಇಟ್ಟರೆ ದೇವರು ಏನು ಮಾಡ್ತಾನೆ? ಕಾರ್ಯ ಖಂಡಿತವಾಗಿ ಮಾಡ್ತಾನೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನೀನು ಆ ದೇಶದಲ್ಲಿ 7 ರೀತಿಯ ಜನಾಂಗಗಳಿದ್ದಾರೆ, 7 ರೀತಿಯ ಅರಸರುಗಳಿದ್ದಾರೆ, ಅವರೆಲ್ಲರನ್ನ ದೇವರು ಏನು ಮಾಡಿದ್ದಾರೆ? ತೆಗೆದುಹಾಕಿ ಇಸ್ರಾಯೇಲರಿಗೆ ಆ ದೇಶವನ್ನು ಸ್ವಂತ ಮಾಡಿದ. ಕಾರಣ, ದೇವರು ವಾಗ್ದಾನ ಮಾಡಿದ, ವಾಗ್ದಾನವನ್ನು ಆತನು ನೆರವೇರಿಸಿದ, ಮತ್ತು ಅವ್ರನ್ನ ಏನು ಮಾಡಿದಂತೆ? ಹಬ್ಬಿಸಿದ. ಹಲ್ಲೆಲೂಯಾ. ಅಬ್ರಹಾಮ ಒಬ್ಬ ಆತನೇ. ಅಬ್ರಹಾಮನ ಮೂಲಕವಾಗಿ ಅಷ್ಟು ಜನರು ಏನಾದರೂ, ಆದರೆ ಇವತ್ತು ನಾವೆಲ್ಲರೂ ಆಗಿದ್ದೇವೆ. ಹಲ್ಲೆಲೂಯಾ. ಇನ್ನು ಎಷ್ಟೋ ಜನರಿದ್ದಾರೆ ಪ್ರಪಂಚದಲ್ಲಿ. ಹಲ್ಲೆಲೂಯಾ. ಅವರೆಲ್ಲರೂ ಕೂಡ ದೇವರ ಮಕ್ಕಳು ಆಗಿದ್ದಾರೆ. ಕರೆದಿರುವಂಥದ್ದು ಒಬ್ಬೇ ಒಬ್ಬ ಅಬ್ರಹಾಮನನ್ನು. ಅಬ್ರಹಾಮನ ಸಂತತಿ ಇವತ್ತಿನ ದಿನ ಎಲ್ಲ ಲೋಕದ ಎಲ್ಲ ಪ್ರಪಂಚದಲ್ಲೆಲ್ಲ ಏನಾಗಿದೆ ರೀ? ಹಬ್ಬಿಕೊಂಡಿದೆ. ಬಳ್ಳಿ ಹಂಗೆ ಹಬ್ಬದ ಅದರಂಗೆ ಏನು ಮಾಡಿದೆ? ಹಬ್ಬಿಕೊಂಡಿದೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರು ನಿನ್ನನ್ನು ಏನು ಮಾಡ್ತಾನೆ? ನಿನಗೆ ವಿರೋಧವಾಗಿರುವಂಥದ್ದು ಯಾವುದಾಗಿದೆ, ಶತ್ರುವಾಗಿ ಯಾವ ಒಂದು ಪರಿಸ್ಥಿತಿ ನಿನಗೆ ಕಾಣಿಸ್ತಾ ಇದೆ, ಆ ಶತ್ರುವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ದೇವರು ಏನು ಮಾಡ್ತಾನಂತೆ? ದೂರ ಮಾಡ್ತಾನೆ. ಹಲ್ಲೆಲೂಯಾ. ಮತ್ತು 3ನೇದಾಗಿ ಏನು ಮಾಡ್ತಾನೆ ರೀ? ಆತನ ಭುಜಬಲ, ಹಸ್ತ ಪ್ರಸನ್ನತೆ, ಇದರ ಮೂಲಕವಾಗಿ ಏನು ಮಾಡ್ತಾನೆ? ನಿನಗೆ ಜಯವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಮೊದಲನೇದಾಗಿ ನಾವೇನು ಮಾಡಿದ್ದೇವೆ? ನಮ್ಮ ಮಕ್ಕಳಿಗೆ ದೇವರ ಮಹತ್ ಕಾರ್ಯಗಳನ್ನು ಹೇಳ್ಕೊಡುವವರಾಗಿ, ದೇವರು ಮೊದಲನೇದಾಗಿ ಅದ್ಭುತವನ್ನು ಮಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎರಡನೇದಾಗಿ ನಮಗೆ ವಿರೋಧವಾಗಿರ್ತಕ್ಕಂಥ ಪರಿಸ್ಥಿತಿಗಳನ್ನು ದೇವರು ಏನು ಮಾಡ್ತಾನೆ? ಮಾರ್ಪಡಿಸ್ತಾನೆ. ಪ್ರೇರೆ ಒಂದು ಸಾರಿ ಏನಾಗುತ್ತಂದರೆ, ಇಸ್ರಾಯೇಲ್ ದೇಶಕ್ಕೆ, ಕಾನಾನ್ ದೇಶಕ್ಕೆ ಇವರು ಹೊರಟು ಹೋಗ್ತಾ ಇರಬೇಕಾದ್ರೆ ಇವರಿಗೆ ವಿರೋಧವಾಗಿ ಐಗುಪ್ತ ದೇಶದಿಂದ ಹೊರಗಡೆ ಬಂದುಬಿಟ್ರು. ಇವರು ಸ್ವಾತಂತ್ರ್ಯರಾಗಿಬಿಟ್ರು. ಇಲ್ಲಿದ್ದಾರೆ, ಈಗ ಎಲ್ಲಿದ್ದಾರೆ? ಇಲ್ಲಿ ನಿಂತ್ಕೊಂಡಿದ್ದೀವಲ್ಲ, ಇಲ್ಲಿದ್ದಾರೆ. ಹಿಂದುಗಡೆ ಯಾರಿದ್ದಾರೆ? ಫರೋಹನ ಸೈನ್ಯ. ಅವರೆಲ್ಲ ಕತ್ತಿ ಕಟಾರಿ ಎಲ್ಲ ತಗೊಂಡು ಬಂದಿದ್ದಾರೆ, ಸಿಟ್ಟಿನಿಂದ ಇದ್ದಾರೆ. ಯಾರ ಮೇಲೆ? ನಮ್ಮೆಲ್ಲರ ಮೇಲೆ, ಇಸ್ರಾಯೇಲರ ಮೇಲೆ. ಮುಂದುಗಡೆ ಏನಿದೆ? ಸಮುದ್ರ. ಯಾವ ಸಮುದ್ರ? ಕೆಂಪು ಸಮುದ್ರ. ಹಿಂದುಗಡೆ ಯಾರಿದ್ದಾರೆ ರೀ? ಶತ್ರುಗಳು. ಮುಂದುಗಡೆ ಕೆಂಪು ಸಮುದ್ರ, ನಡುವೆ ನಾವಿದ್ದೇವೆ. ಆ ಕಡೆ ಹೋಗೋಕ್ಕಿಲ್ಲ, ಈ ಕಡೆ ಹೋಗೋಕ್ಕಿಲ್ಲ, ಯಾವ ದಾರಿ ಇಲ್ಲವೇ ಇಲ್ಲ. ಆ ಒಂದು ಸಮಯದಲ್ಲಿ ದೇವ್ರು ಏನು ಮಾಡಿದ್ದಾರೆ? ಅಗ್ನಿ ಸ್ತಂಭವಾಗಿ, ಮೇಘ ಸ್ತಂಭವಾಗಿ, ಅಲ್ಲಿ ಏನು ಮಾಡಿದ್ರು? ದೇವರು ಅಗ್ನಿ ಸ್ತಂಭವಾಗಿ ಏನು ಮಾಡಿದರು? ನಿಂತುಕೊಂಡು ಅವ್ರನ್ನ ಅಲ್ಲೇ ತಡೆದು ಇಲ್ಲಿ ಏನು ಮಾಡ್ತಾ ಇದ್ದಾರೆ? ಮೇಘ ಸ್ತಂಭವಾಗಿ. ರಾತ್ರಿ ಹೊತ್ತಿನಲ್ಲಿ ಮೋಶೆ ಕೋಲನ್ನು ಚಾಚಿದಂಥ ಸಂದರ್ಭದಲ್ಲಿ ಸಮುದ್ರವೇ ಏನಾಯ್ತಂತೆ? ಇಬ್ಬಾಗವಾಗಿ ಆ ಸಮುದ್ರದ ನಡುವೆಯೇ ದೇವ್ರು ಏನು ಮಾಡಿದ್ರ? ಬಾಗಿಲನ್ನು ತೆರೆದು ಮಾಡಿದ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಅಂತಹ ಪರಿಸ್ಥಿತಿಗಳನ್ನು ದೇವ್ರು ಏನು ಮಾಡ್ತಾನೆ? ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ. ಒಂದು ಸಾರಿ ಆಯ್ತು, ಇವ್ರು ಹೊರಗಡೆ ಬಂದ್ಬಿಟ್ರು, ಎಲ್ಲರಿಗೂ ನೀರಡಿಕೆ ಆಗ್ಬೇಕು. ನೀರಡಿಕೆ ಆದಂಥ ಸಂದರ್ಭದಲ್ಲಿ ನೀರು ಕುಡಿಬೇಕಂತೇಳಿ ಒಂದು ಹತ್ರ ಏನು ಮಾಡ್ತಾರೆ? ತಂಗುತ್ತಾರೆ. ನೀರು ಕುಡಿತಾ ಇದ್ದಾರೆ. ಕುಡಿಯುವ ಒಂದು ಸಂದರ್ಭದಲ್ಲಿ ನೀರು ಹೆಂಗಿದ್ದಾವೆ? ನೀರು ಕುಡಿತೀರಾ ನೀವು? ಒಂದು ವೇಳೆ ಉಪ್ಪು ನೀರಿದ್ರೂ ಕುಡಿತೀರಿ, ಸಪ್ಪ ನೀರಿದ್ರೂ ಕುಡಿತೀರಿ, ಫಿಲ್ಟ್ರ್ ನೀರಿದ್ರೂ ಕುಡಿತೀರಿ. ನೀರು ಯಾರು ಕೂಡ ಏನು ಮಾಡಲ್ರಿ? ಕುಡಿಯಲ್ಲ. ಹಲ್ಲೆಲೂಯಾ. ಆ ಒಂದು ಸಂದರ್ಭದಲ್ಲಿ ದೇವ್ರು ಹೇಳ್ತಾನೆ, ಆ ಒಂದು ಮರದ ಕೊಂಬೆಯನ್ನು ಏನು ಮಾಡೋದ್ರಲ್ಲಿ ಹಾಕು ಅಂತೇಳಿ. ಆ ನೀರು ಏನಾಗಿಬಿಡ್ತು? ಸಿಹಿಯಾಗಿ ಮಾರ್ಪಡುತ್ತೆ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಅದರಂಗೆ ದೇವರು ನಮ್ಮ ಜೀವಿತದಲ್ಲಿ ಕೂಡ ಮಾಡ್ತಾನೆ. ಹಲ್ಲೆಲೂಯಾ. ಇವೆಲ್ಲ ಸಂದರ್ಭಗಳು, ಕೆಲವೊಂದು ಸಂದರ್ಭದಲ್ಲಿ ನಾವು ಹೆಂಗೆ ಸಿಗಾಕೊಂಡಿರ್ತೀವಿ? ದಾರಿನೇ ಇಲ್ಲ, ಏನು ಈ ಕಡೆ ಇವರು ಬಂದರ, ಈ ಕಡೆ ಇವರು ಅದರ, ನಡುವೆ ನಾವಿದ್ದೀವಿ. ದೇವರೇ ಒಂದು ದಾರಿ ಮಾಡಿ ಇವರಿಬ್ಬರಿಂದ ನಮ್ಮನ್ನು ಪಾರು ಮಾಡು, ಈ ಪರಿಸ್ಥಿತಿ ನನ್ನಿಂದ ತೊಲಗಿಸು, ಇದರಿಂದ ನನಗೆ ಬಿಡುಗಡೆಯನ್ನು ಕೊಡು ಎಂಬುದಾಗಿ ನಾವು ಕೇಳ್ತಾ ಇರ್ತೇವೆ ಪ್ರಿಯರೇ. ಆ ಸಮಯದಲ್ಲಿ ದೇವರು ಏನು ಮಾಡ್ತಾನೆ? ಮಾರ್ಗವನ್ನು ತೆರಿತಾನೆ ಪ್ರಿಯರೇ. ಹಲ್ಲೆಲೂಯಾ. ಕಹಿಯಾದ ಘಟನೆಗಳು ನಮ್ಮ ಜೀವಿತದಲ್ಲಿ ನಡೆಯುವಾಗ, ನಮ್ಮ ಜೀವಿತದಲ್ಲಿ ಅವು ಅಪ್ಪಳಿಸುವಾಗ ದೇವರು ಅದನ್ನೇನು ಮಾಡ್ತಾನೆ? ಮಾರವನ್ನು ಮಧುರವಾಗಿ ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಪ್ರಿಯರೇ, ನಾವು ಆರಾಧಿಸುವಂಥ ದೇವರ ವಿಷಯದಲ್ಲಿ ನಾವು ಬಹಳ ಜಾಗರೂಕತೆಯಿಂದಿರಬೇಕು. ಲೋಕಸ್ಥರ ರೀತಿಯಲ್ಲಿ ನಾವು ಜೀವಿತವನ್ನು ಜೀವಿಸುವವರಾಗಬಾರ್ದು. ಹಲ್ಲೆಲೂಯಾ. ಲೋಕಸ್ಥರಿಗೆ ಅವ್ರಿಗೆ ದೇವರ ವಿಷಯವಾಗಿ ಏನಿಲ್ಲ? ಜ್ಞಾನ ಇಲ್ಲ. ದೇವರು ಹೆಂಗಿದಾನೆಂಬುದಾಗಿ ಅವರು ಗೊತ್ತಿಲ್ಲ. ಅವ್ರು ಅಂದ್ಕೊಳ್ತಾರೆ ಮನುಷ್ಯರು ಮಾಡಿದ್ದೆ ದೇವರು ಅಂತೇಳಿ. ಆದರೆ ನಾವು ಅಂದ್ಕೊಂಡಿದ್ದೀವಿ ದೇವರು ದೇವರೇ ಆತ, ನಮ್ಮನ್ನು ಮಾಡಿದಾತ
ದೇವರು, ನಮಗಾಗಿ ಲೋಕಕ್ಕೆ ಬಂದಾತ ದೇವರು ಎಂಬುದಾಗಿ. ಹಲ್ಲೆಲೂಯಾ. ಜೀವವನ್ನು ಕೊಟ್ಟಂಥ ದೇವರಾತ, ಪುನಃ ಲೆಕ್ಕ ಕೇಳುವಂಥ ದೇವರಾಗಿದ್ದಾನೆ. ಅದ್ರ ಸಲುವಾಗಿ ನಾವು ಹೆಂಗಿರಬೇಕು? ಪ್ರತಿ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಜೀವಿಸುವಂಥವರು ಆಗಿರಬೇಕು. ಹಲ್ಲೆಲೂಯಾ. ದೇವರು ಏನು ಮಾಡ್ತಾ ಇದ್ದಾನೆ? ಮೂರನೇದಾಗಿ ಭುಜಬಲ, ಹಸ್ತ ಪ್ರಸನ್ನತೆ. ಇವ್ರು ಎಲ್ಲೆಲ್ಲಿಗೆ ಹೋಗ್ತಾ ಇದ್ದಾರೋ ಅಲ್ಲಲ್ಲಿಗೆ ದೇವರು ಏನು ಮಾಡ್ತಾ ಇದ್ದಾನೆ? ಹಗಲು ಮೇಘಸ್ತಂಭ ಅಂದರೆ ಸೂರ್ಯನ ಬಿಸಿಲು ಜಳ ಅವ್ರಿಗೆ ಬಡಿಲಾರ್ದಾಗಿ ದೇವ್ರು ಏನು ಮಾಡ್ತಾ ಇದ್ದಾನೆ? ನೆರಳು ಮಾಡಿಕೊಂಡು ಅವ್ರನ್ನ ನಡೆಸ್ತಾ ಇದ್ದಾನೆ. ರಾತ್ರಿ ಕ್ರಿಮಿಕೀಟಗಳು, ಹಾವು ಚೇಳುಗಳು, ಹುಲಿ ಕರಡಿ ಯಾವುದಾದ್ರೂ ಬಂದು ಇವ್ರನ್ನ ಸೀಳ್ತಾವಂತೇಳಿ ಏನು ಮಾಡ್ತಾ ಇದ್ದಾನೆ? ಅಗ್ನಿಸ್ತಂಭ ಅಂದರೆ ಬೆಳಕನ್ನು ಕೊಡ್ತಾ ಇದ್ದಾನೆ. ನೀವೇನು ಅನ್ಕೊಂಡ್ರಿ? ಮೇಘಸ್ತಂಭ, ಅಗ್ನಿಸ್ತಂಭ. ಹಲ್ಲೆಲೂಯಾ. ಮೇಘ ಅಂದ್ರೆ ಏನ್ರಿ? ಮೋಡ. ಮೋಡವಾಗಿ ಬಂದವ್ರಿಗೆ ನೆರಳು ಕೊಡ್ತಾ ಇದ್ದ. ರಾತ್ರಿ ಸಮಯದಲ್ಲಿ ಬೆಳಕಾಗಿ ಬಂದವ್ರಿಗೆ ಏನು ಮಾಡ್ತಾ ಇದ್ದ? ಕತ್ತಲೆಯನ್ನು ತೊಲಗಿಸ್ತಾ ಇದ್ದ. ಅವ್ರ ಹತ್ರಕ್ಕೆ ಯಾರು ಕೂಡ ಬರಲಾರ್ದಾಗೆ ದೇವರೇ ಅವರ ಸಂಗಡ ಇದ್ದು ಅವ್ರು ಹೋಗುವಲ್ಲೆಲ್ಲ ಏನು ಮಾಡ್ತಾ ಇದ್ದಾರೆ? ವಿಶ್ರಾಂತಿಯನ್ನು ಕೊಡುತ್ತಾ ಅವರ ಜೀವಿತದಲ್ಲಿ ಜಯವನ್ನು ಅನುಗ್ರಹ ಮಾಡ್ತಾ ಇದ್ದ. ಅದೇ ದೇವರನ್ನು ಇವತ್ತು ನಾವು ಕೂಡ ಆರಾಧನೆ ಮಾಡ್ತಾ ಇದ್ದೇವೆ. ಆತನ ಭುಜ, ಆತನ ಪ್ರಸನ್ನತೆ, ಆತನ ಒಂದು ಬಲ ನಮಗೂ ಕೂಡ ನಮ್ಮ ಜೀವಿತದಲ್ಲಿ ಏನು ಮಾಡುತ್ತೆ? ಜಯವನ್ನು ಕೊಡುವಂಥದ್ದಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದರೆ ಇಲ್ಲಿ ಭಕ್ತನ ವಿಷಯ ಏನಾಗಿದೆ ರೀ? 9ನೇ ವಾಕ್ಯ ನೋಡ್ರಿ. ಅವ್ರಿಗೆ ಏನಾಗಿದೆ? ಆದರೆ ಈಗ ನೀನು ಕೈ ಬಿಟ್ಟದ್ದರಿಂದ ಅವಮಾನಕ್ಕೆ ಒಳಗಾದೆವಲ್ಲ, ನಮ್ಮ ಸೈನ್ಯಗಳ ಸಂಗಡ ನೀನು ಹೊರಡಲಿಲ್ಲ, ನಾವು ಹಗೆಗಳಿಗೆ ಬೆನ್ನು ಕೊಟ್ಟು ಓಡಿ ಹೋಗುವಂತೆ ಮಾಡಿದ್ದಿ. ವೈರಿಗಳು ನಮ್ಮ ಸೊತ್ತನ್ನು ಬೇಕಾದ ಹಾಗೆ ಸೂರೆ ಮಾಡುತ್ತಾರೆ, ಕುರಿಗಳನ್ನೋ ಎಂಬಂತೆ ನಮ್ಮನ್ನು ಘಾತುಕರಿಗೆ ಒಪ್ಪಿಸಿದ್ದಿ, ಜನಾಂಗಗಳಲ್ಲಿ ನಮ್ಮನ್ನು ಚದರಿಸಿ ಬಿಟ್ಟಿದ್ದಿ ಎಂಬುದಾಗಿ. ಮತ್ತೆ ಏನು ಮಾಡ್ತಾ ಇದ್ದಾರೆ? ದೇವ್ರ ಮೇಲೆ ಹಾಕ್ತಾ ಇದ್ದಾರೆ. ಯಾರ ಮೇಲೆ ಹಾಕ್ತಾ ಇದ್ದಾರೆ? ದೇವ್ರ ಮೇಲೆ. ದೇವರೇ ನಮ್ಮನ್ನು ಈಗ ನೀನೇನು ಮಾಡಿಬಿಟ್ಟು ಕೈ ಬಿಡೋದಕ್ಕೆ ಕಾರಣ ಯಾರಾಗಿರ್ತಾರೆ? ಇವರೇ ಆಗಿರ್ತಾರೆ. ಇವರೇ ಯಾವುದೋ ವಿಷಯದಲ್ಲಿ ಏನು ಮಾಡಿರ್ತಾರೆ? ತಪ್ಪಿ ಹೋಗಿರ್ತಾರೆ. ಆದರೆ ಏನು ಮಾಡ್ತಾ ಇದ್ದಾರೆ? ಈಗ ದೇವ್ರ ಮೇಲೆ ಆಗ್ತಾ ಇದ್ದಾರೆ. ಪ್ರೇರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ಈ ಕೀರ್ತನೆಯನ್ನು ದೇವರು ಯಾಕೆ ಹೇಳ್ಬೇಕಂತೇಳಿ ಪ್ರೇರೇಪಣೆ ಮಾಡಿದ್ದಾರೆ ಅಂದರೆ, ಅವತ್ತಿರುವಂಥ ದೇವರು ಇವತ್ತು ಇದ್ದಾನೆ. ಅವತ್ತು ಮಾತಾಡಿದಂಗೆ ಮನುಷ್ಯರು ಇವತ್ತು ಕೂಡ ಮಾತಾಡ್ತಾರೆ. ಚೆನ್ನಾಗಿ ನಾವು ಇರ್ತೀವಿ ಯಾವಾಗ? ದೇವರ ಮಾರ್ಗದಲ್ಲಿ ನಾವು ನಡೆದಾಗ, ವಿಧೇಯತೆಯಿಂದ ನಂಬಿಕೆಯಿಂದ ಜೀವಿಸಿದಾಗ, ಅವಾಗ ಸುಖ ಇದ್ದಾಗ, ನಾವು ದೇವರಲ್ಲಿ ಇರುವಾಗ ನಾವು ಏನು ಅನ್ನಲ್ಲ. ನಾವೇ ತಪ್ಪಿ ನಡೆದಾಗ, ಕೊರತೆ ಎನ್ನುವಂಥದ್ದು ಸಂಭವಿಸಿದಾಗ, ದುಃಖ ಎನ್ನುವಂಥದ್ದು ಸಂಭವಿಸಿದಾಗ ನೇರವಾಗಿ ಹೊಣೆಯನ್ನು ಯಾರ ಮೇಲೆ ಹಾಕ್ತೀವಿ? ನಾವು ದೇವ್ರ ಮೇಲೆ. ಆತ ಮಾತ್ರ ಫ್ರೀ ಇರೋದಲ್ಲ, ಬೇರೆ ಯಾರು ಇಲ್ಲ. ಹಲ್ಲೆಲೂಯಾ. ಯಾರ ಮೇಲೆ ಹಾಕ್ಯಾರೆ ಅಂತೇಳಿ ಏನು ಮಾಡ್ತಾರೆ? ಜಗಳಕ್ಕೆ ಬರ್ತಾರೆ. ನೀನೇ ಮಾಡಿದ್ದೆ ಅಂತೇಳಿ ಯಾರಿಗಾರು ಬೆನ್ನು ಬೆರಳು ಮಾಡಿ ತೋರಿಸಿದ್ರಪ್ಪ ಏನಂತಾರ? ನಾನೇನು ಮಾಡೀನಿ ಅಂತೇಳಿ ಜಗಳಕ್ಕೆ ಬರ್ತಾರೆ. ಆದರೆ ದೇವ್ರ ಜಗಳಕ್ಕೆ ಬರಲ್ಲಲ್ಲ. ಎಲ್ಲವಲ್ಲಿ ಎಲ್ಲಿ ಮಾಡಿಬಿಡ್ತಾರೆ? ದೇವ್ರ ಮೇಲೆ ಹಾಕಿಬಿಡ್ತಾರೆ. ಹಲ್ಲೆಲೂಯಾ. ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಇವಾಗ ದೇವ್ರು ಏನು ಮಾಡ್ತಾ ಇದ್ದಾನಂತೆ? ಪುನಃ ಅದ್ಭುತಗಳನ್ನು ಮಾಡ್ತಾನೆ. ಪುನಃ ಅದ್ಭುತಗಳನ್ನು ಮಾಡುವುದಕ್ಕಾಗಿ ವಾಕ್ಯವನ್ನು ನಮಗೆ ತಿಳಿಸ್ತಾ ಇದ್ದಾನೆ. ಪ್ರಿಯರೇ, ನೀವು ಆ ಇಸ್ರಾಯೇಲ್ಯರ ಪ್ರಕಾರವಾಗಿ, ಅವರು ಜೀವಿಸಿದಂಥ ಪ್ರಕಾರವಾಗಿ ನೀವು ಜೀವಿಸಬಾರದು. ಮೊಂಡುತನದ ಜೀವಿತವನ್ನು ಅವರು ಜೀವಿಸಿದ್ರು. ಎಷ್ಟು ಹೇಳಿದರೂ ಕೂಡ ಹಳೆಯ ಪದ್ಧತಿಗಳನ್ನು ಅವರು ಬಿಡಲಿಲ್ಲ. ಇವರು ಕೂಡ ಆ ರೀತಿಯಾಗಿ ಜೀವಿಸಿದ ಕಾರಣಕ್ಕಾಗಿ ದೇವರು ಅವ್ರನ್ನ ಏನು ಮಾಡಿದಂತೆ? ಕೈ ಬಿಟ್ಟ. ಹಲ್ಲೆಲೂಯಾ. ದೇವರು ಕೈ ಬಿಡ್ಬೇಕಾದ ಕಾರಣ ಏನ್ರಿ? ದೇವ್ರು ಕೈ ಬಿಡ್ಬೇಕಾದ್ರೆ ಕಾರಣ ಏನು? ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನ ಪರಿಶುದ್ಧವಾದ ಕೈಗಳು, ಹಲ್ಲೆಲೂಯಾ, ಪರಿಶುದ್ಧವಾದಂಥ ಕೈಗಳು ನಾವು ಕೆಸರು ಹಚ್ಕೊಂಡು ಮುಟ್ಟಿದ್ರಪ್ಪ ಅದು ಮುಟ್ಸ್ಕೊಂತಾರೆ. ಹಲ್ಲೆಲೂಯಾ. ದೇವ್ರು ಏನಂತಾನೆ? ನೀನು ಕೂಡ ಪರಿಶುದ್ಧನಾಗಿರಬೇಕು. ಹಲ್ಲೆಲೂಯಾ. ಕೆಲವೊಂದು ಸಂದರ್ಭದಲ್ಲಿ ಆ ಒಂದು ಅಪರಿಶುದ್ಧತೆ ಇದ್ದಾಗಲೂ ಕೂಡ ದೇವ್ರು ಏನು ಮಾಡ್ತಾನೆ ರೀ? ಪರಿಶುದ್ಧ ಮಾಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ನಾವು ನೋಡ್ತಾ ಇದ್ದೇವೆ ವ್ಯತ್ಯಾಸಕರವಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು. ಏನಂದ್ರೆ ರೀ, ಇವರು ತಾವೆಲ್ಲ ತಪ್ಪು ಮಾಡಿ ತಾವೆಲ್ಲ ಮಾಡಿ ಪುನಃ ಏನು ಮಾಡ್ತಾ ಇದ್ದಾರೆ? ದೇವ್ರ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ. ದೇವರು ಹೇಳಿದ ಮಾರ್ಗವನ್ನು ಬಿಟ್ಟು ದೇವರಲ್ಲದ ಮಾರ್ಗದ ಕಡೆಗೆ ಇವರು ಹೋಗ್ತಾ ಇದ್ದಾರೆ. ಮನುಷ್ಯರನ್ನ ಭುಜಬಲವನ್ನಾಗಿ ಇವರು ಎಣಿಸಿದಂಥವರಾಗಿದ್ದಾರೆ. ಮನುಷ್ಯರೇ ನಮಗೆ ಸಹಾಯ ಮಾಡ್ತಾರೆ, ಅವರಿಂದಲೇ ನಮಗೆ ಸಹಾಯ ಎನ್ನುವಂಥ ರೀತಿಯಲ್ಲಿ ಇವರು ಜೀವಿತ ಇದೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ನಾವು ಅವರ ರೀತಿಯಲ್ಲಿ ಆಗಬಾರ್ದು. ನಾವು ನಮ್ಮ ಮಕ್ಕಳಿಗೆ ಏನು ಮಾಡಬೇಕ್ರಿ? ದೇವರು ಮಾಡಿದಂಥ ಅದ್ಭುತ ಮಹತ್ ಕಾರ್ಯಗಳ ಕುರಿತಾಗಿ
ಕೇಳಿದ್ದೀವಲ್ಲ ಅದನ್ನು ಹೇಳುವವರಾಗಬೇಕು. ಎರಡನೆಯದಾಗಿ ದೇವರು ನಮಗಿರುವಂಥ ಶತ್ರುಗಳು ಯಾವುದಿದೇನೋ, ವ್ಯಾಧಿ ಆಗಿರ್ಬೋದು, ಹಲ್ಲೆಲೂಯಾ, ರೋಗ ಆಗಿರ್ಬೋದು, ಹಲ್ಲೆಲೂಯಾ, ಕುಟುಂಬದಲ್ಲಿರ್ತಕ್ಕಂಥ ದುಃಖ ಆಗಿರ್ಬೋದು, ಸಮಸ್ಯೆ ಆಗಿರ್ಬೋದು, ಸಾಲ ಆಗಿರ್ಬೋದು, ಯಾವುದೇ ವಗೇರ ನೀವು ಯಾವುದಾದ್ರೂ ಇಟ್ಕೊಳ್ರಿ. ಹಲ್ಲೆಲೂಯಾ, ಶತ್ರುವಾಗಿ ಕಾಣುವಂಥದ್ದು ದೇವರು ಏನು ಮಾಡ್ತಾನಂತೆ, ಅದನ್ನು ತೆಗೆದುಹಾಕಿ ನಿಮ್ಮನ್ನು ಸ್ಥಿರವಾಗಿ ನಿಲ್ಲಿಸಿ ನಿಮ್ಮನ್ನು ಹಬ್ಬುವಂತೆ ಮಾಡಿ ಏನು ಮಾಡ್ತಾನೆ, ಮೂರನೇದಾಗಿ ತಾನೇ ನಿಮ್ಮ ಸಂಗಡ ಬರುತ್ತೀನಿ ಎಂಬುದಾಗಿ ಹೇಳಿದಾನೆ. ಅದ್ರ ಸಲ 28ನೇ ಅಧ್ಯಾಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 20ನೇ ವಚನದಲ್ಲಿ ಇರುತ್ತೆ ಏನಂತೇಳಿ, ನಾನು ಯುಗದ ಸಮಾಪ್ತಿಯವರೆಗೂ ನಿಮ್ಮ ಸಂಗಡ ಇರುವೆನು, ಎಲ್ಲಿ 2-3 ಕೂಡಿ ನನ್ನನ್ನು ಆರಾಧಿಸುವವರ ಮಧ್ಯದಲ್ಲಿ ನಾನು ಇರುವೆನು ಎಂಬುದಾಗಿ, ಬರುವೆನು ಎಂಬುದಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ನಾವು ಆರಾಧನೆ ಮಾಡುವಂಥ ದೇವರಿಗೆ ನಾವು ಸ್ಥಿರವಾದ ಮಕ್ಕಳಾಗಿ ಯಾವ ವಿಷಯದಲ್ಲಿ ತಪ್ಪಿ ಹೋಗಲಾರದವರಾಗಿ ನಾವು ಜೀವಿಸುವಂಥದ್ದು ಬಹಳ ಮುಖ್ಯ ಪ್ರೇರಿ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಕೊನೆಯದಾಗಿ ವಚನವನ್ನು ನಾವು ನೆನಪಿಟ್ಕೊಳ್ಳೋಣ, ಓದಿಕೊಳ್ಳೋಣ. ಸಮಯದಲ್ಲಿ ಕೊನೆಯ ವಾಕ್ಯ 26ನೇ ವಾಕ್ಯ, 25-26. ಒಂದು ವೇಳೆ ಅಂಥ ಪರಿಸ್ಥಿತಿಯಲ್ಲಿ ನೀನು ಇರುವುದೇ ಆದರೆ ಈ ಸಮಯದಲ್ಲಿ ಈ ಪ್ರಾರ್ಥನೆಯನ್ನು ನೀವು ಮಾಡುವವನಾಗು. ನಮ್ಮ ಪ್ರಾಣವು ಧೂಳಿನಲ್ಲಿ ಅಣಗಿ ಹೋಗಿದೆ, ಶರೀರವು ನೆಲಕ್ಕೆ ಹತ್ತಿಕೊಂಡಿದೆ, ಎದ್ದು ಬಂದು ಸಹಾಯ ಮಾಡು, ನಿನ್ನ ಕೃಪೆಯ ನಿಮಿತ್ತ ನಮ್ಮನ್ನು ವಿಮೋಚಿಸು ಎಂಬುದೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಒಂದು ಸಂದರ್ಭದಲ್ಲಿ ನಾವು ದೇವರಲ್ಲಿ ಬೇಡುವವರಾಗೋಣ. ದೇವರೇ, ನೀನು ಅದ್ಭುತಗಳನ್ನು ಮಾಡಿದಂಥ ದೇವರಾಗಿದ್ದೀಯಪ್ಪ. ದೇವರೇ, ನೀನು ಆಶ್ಚರ್ಯ ಕಾರ್ಯಗಳನ್ನು ಮಾಡಿದಂಥ ದೇವರಾಗಿದ್ದೀಯ ಸ್ವಾಮಿ. ದೇವರೇ, ನೀನು ಎಲ್ಲ ಕಾರ್ಯಗಳ ವಿಷಯವಾಗಿ ನಮ್ಮ ವಿಷಯವಾಗಿ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡಂಥ ದೇವರಾಗಿದ್ದೀಯಪ್ಪ ಸ್ವಾಮಿ. ನಮಗಾಗಿ ನೀನು ಚಿಂತಿಸುವ ದೇವರಾಗಿದ್ದೀಯ, ಯೋಚಿಸುವ ದೇವರಾಗಿದ್ದೀಯ, ಪ್ರೀತಿಸುವ ದೇವರಾಗಿದ್ದೀಯ. ನಮ್ಮೆಲ್ಲರ ವಿಷಯದಲ್ಲಿ ಸ್ವಾಮಿ ನೀನು ಜಾಗರೂಕತೆಯನ್ನು ವಹಿಸಿದಂಥ ದೇವರಾಗಿದ್ದೀಯ ಸ್ವಾಮಿ. ಯಾಕಂದರೆ ಸ್ವಾಮಿ, ನಾವು ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟಂಥ ಪರಿಶುದ್ಧರು ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತಾ ಇದೆ ಸ್ವಾಮಿ. ನಿನ್ನ ರಕ್ತದ ಮೂಲಕವಾಗಿ ನಮ್ಮನ್ನು ಕೊಂಡುಕೊಂಡಿದ್ದೀ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತಾ ಇದೆ ಸ್ವಾಮಿ. ಹೌದು ಕರ್ತನೇ, ಒಂದು ವೇಳೆ ಇಲ್ಲಿಯವರೆಗೂ ಕೂಡ ಒಂದು ಆತ್ಮವನ್ನು ಕೂಡ ಸ್ವಾಮಿ ನಿನ್ನ ಆಲಯಕ್ಕೆ ನಾವು ಕರೆದುಕೊಂಡು ಬರಲಾರದೆ ಇದ್ದರೆ ಇನ್ನು ಮುಂದೆಯಾದರೂ ಸ್ವಾಮಿ ಅನೇಕರಿಗೆ ನಿನ್ನ ವಿಷಯವನ್ನು ಹೇಳಿ ನಿನ್ನ ಆಲಯಕ್ಕೆ ನಡೆಸುವ ಮಕ್ಕಳಾಗುವ ಹಾಗೆ ನಮ್ಮನ್ನು ನಡೆಸು ಸ್ವಾಮಿ. ನಮ್ಮ ಕುಟುಂಬದಲ್ಲಿರುವವರನ್ನ ಮೊದಲನೇದಾಗಿ ನಾವು ರಕ್ಷಿಸಬೇಕೆಂಬುದಾಗಿ ನಿನ್ನ ವಾಕ್ಯ ಹೇಳ್ತಾ ಇದೆ. ಹೌದು ರಾಜ, ನಮ್ಮ ಕುಟುಂಬ, ಅಕ್ಕಪಕ್ಕದ ಕುಟುಂಬಗಳು ದೇವರನ್ನು ಸ್ವಾಮಿ ನಿನ್ನ ಯಾರು ತಿಳಿದಿಲ್ವೋ ಅಂಥ ಕುಟುಂಬಗಳು ರಕ್ಷಣೆ ಮಾರ್ಗದಲ್ಲಿ ಬರುವಂತೆ, ಅವರು ಪರಲೋಕ ಸ್ವಾಮಿ ಸೇರಿಕೊಳ್ಳುವಂಥ ಮಹಾಭಾಗ್ಯವನ್ನು ಅವರು ಹೊಂದಿಕೊಳ್ಳುವಂತೆ ನೀನು ಸಹಾಯ ಮಾಡಿ ನಡೆಸಯ್ಯ. ಎರಡನೇದಾಗಿ ಸ್ವಾಮಿ ನೀನು ಹೇಳಿದೀಯಾ, ನಾನು ನಿಮ್ಮ ಶತ್ರುಗಳನ್ನು ಹೊರಡಿಸಿ ಬಿಡುತ್ತೇನೆ ಎಂಬುದಾಗಿ. ಹೌದು ರಾಜನೇ, ನೀನು ಎಷ್ಟು ಒಳ್ಳೆ ದೇವರಾಗಿದ್ದೀಯಪ್ಪ ಕರ್ತನೆ. ನಾವು ಯಾರು ಕೂಡ ಸ್ವಾಮಿ ಶತ್ರು ಸ್ವಾಧೀನವಾಗಬಾರದು, ಸ್ವತಂತ್ರರಾಗಿ ನಾವು ಇರಬೇಕೆಂಬುದಾಗಿ ನೀನು ಕರೆದಂಥ ದೇವರಾಗಿದ್ದೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದೆ ಸ್ವಾಮಿ. ಮೂರನೇದಾಗಿ ಸ್ವಾಮಿ ನೀನು ಹೇಳಿದ್ದೀಯಾ, ನಿನ್ನ ಪ್ರಸನ್ನತೆ, ನನ್ನ ಪ್ರಸನ್ನತೆ, ನನ್ನ ಭುಜಬಲ, ನನ್ನ ಹಸ್ತ ನಿಮ್ಮ ಸಂಗಡ ಇರುತ್ತೆ, ನಾನೇ ನಿಮಗೆ ಜಯವನ್ನು ಕೊಡುತ್ತೇನೆ ಎಂಬುದಾಗಿ. ಹೌದು ರಾಜನೇ ಸ್ವಾಮಿ, ನಮಗೆ ಜಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. 2020 ಜಯದ ವರ್ಷ ಎಂಬುದಾಗಿ ಹೇಳಿದೆ ಸ್ವಾಮಿ. ಈ ಚಿಕ್ಕ ಹಿಂಡನ ಸ್ವಾಮಿ ನೀನು ನೋಡುವಂಥ ದೇವರಾಗಿದ್ದೀಯಪ್ಪ. ಇವರೆಲ್ಲರನ್ನ ಬಲಪಡಿಸುವುದಕ್ಕಾಗಿ ಸಾಯಂಕಾಲದ ವೇಳೆಯಲ್ಲಿ ನಮ್ಮನ್ನು ಈ ಸ್ಥಳದಲ್ಲಿ ಕೂಡಿಸಿದಂಥ ದೇವರಾಗಿದ್ದೀಯ ಸ್ವಾಮಿ. ಕರ್ತನೆ, ನಾವು ಯಾರು ಕೈ ಬಿಡಲ್ಪಡಬಾರದಪ್ಪ ಕರ್ತನೆ. ದಯವಿಟ್ಟು ನಮ್ಮನ್ನು ನೀನು ರಕ್ಷಿಸಬೇಕೆಂಬುದಾಗಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಇಲ್ಲಿ ಯಾರು ಸ್ವಾಮಿ ಇನ್ನು ಬಲಹೀನತೆಯಲ್ಲಿದ್ದಾರೋ, ಒಂದು ಅದ್ಭುತ ಬೇಕು ಎಂಬುದಾಗಿ ಕೇಳುವಂಥವರಾಗಿದ್ದಾರೋ, ಅವರ ಜೀವಿತದಲ್ಲಿ ಅವರನ್ನು ಹೊಂದಿಕೊಳ್ಳುವಂತೆ ಸ್ವಾಮಿ, ಅವರ ಗುಡಾರ ವಿಸ್ತಾರವಾಗುವಂತೆ ನೀನು ಸಹಾಯ ಮಾಡು ಸ್ವಾಮಿ. ಅದ್ಭುತವಾದಂಥ ಬಿಡುಗಡೆಯನ್ನು ಅನುಗ್ರಹ ಮಾಡಯ್ಯ. ಇವರು ಯಾರು ತಪ್ಪಿ ಹೋಗಬಾರದು ಸ್ವಾಮಿ. ಇವರ ಕುಟುಂಬಗಳನ್ನು ಆಶೀರ್ವಾದ ಮಾಡು, ಇವರು ಹೊಲ ಮನೆ ಗದ್ದೆಗಳನ್ನು ಆಶೀರ್ವಾದ ಮಾಡು, ಇವರು ಮಾಡುವಂಥ ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡಯ್ಯ. ಇವರು ಮಕ್ಕಳು ಓದುವಂಥವ್ರು ಎಕ್ಸಾಮ್ಸ್ಗಳ ವಿಷಯದಲ್ಲಿ ಜಯವನ್ನು ಅನುಗ್ರಹ ಮಾಡು ಸ್ವಾಮಿ. ಎಲ್ಲ ರೀತಿಯಿಂದಲೂ ಸೌಖ್ಯತೆ ಕೊಡಪ್ಪ ಸಂಪೂರ್ಣವಾಗಿ ಸ್ವಾಮಿ. ಇವರೆಲ್ಲರೂ ನಿನ್ನ ಹಸ್ತಕ್ಕೊಪ್ಪಿಸಿ ಕೊಡ್ತಾ ಇದ್ದಾರೆ. ಚಿಕ್ಕ ಹಿಂಡೇ ಹೆದರಬೇಡ, ಪರಲೋಕವನ್ನು ಕೊಡಲು ತಂದೆಯು ಸಂತೋಷವುಳ್ಳವನಾಗಿದ್ದಾನೆ ಎನ್ನುವಂಥ ಮಾತು ನಮ್ಮೆಲ್ಲರ ಜೀವಿತದಲ್ಲಿ ನೆರವೇರಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿಬಿಡುವಂತೆ ಪರಮತಂದೆ. ನಮ್ಮ ತಂದೆಯಾದ ದೇವರು ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರು ಶಾಶ್ವತವಾದ ಅನ್ಯನತೆ ನಡೆಸೋಕ್ಕೆ, ಅಲಂಕರಿಸೋಕ್ಕೆ ಕೂಡಿ ಬಂದಿರತಕ್ಕಂಥ ನಮ್ಮೆಲ್ಲರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಯಾವತ್ತು ಪ್ರಪಂಚದ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ.
ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆಮೆನ್ ಆಮೆನ್. ಇಂಥ ಯೇಸುವೇ ನಿನ್ನ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನ ತೋರಿಸ. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನ ತೋರಿಸ. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ಎಲ್ಲರನ್ನೂ. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನೂ. ಆಮೆನ್ ಆಮೆನ್ ಆಮೆನ್. बोलो ಯೇಸು ಕ್ರಿಸ್ತು ಮಹಾರಾಜಕ್ಕೂ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅತಿ ಬೇಗನೆ ಬರಲಿರುವ ಕ್ರಿಸ್ತ ಯೇಸು ಮಹಾರಾಜಕ್ಕೂ.